ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡೆ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡೆ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಇವತ್ತು ಗುರುವಾರದ ವಿಶೇಷ ಕಾರ್ಯಕ್ರಮ. ಸಾಕಷ್ಟು ಜನ ಗೃಹಿಣಿಯರನ್ನ ಕರೆಸಿ ಅವರ ಮನೆಯ ಕೈ ರುಚಿನ ತೋರಿಸುವಂತ ನಮ್ಮ ಇವತ್ತಿನ ಕಾರ್ಯಕ್ರಮ. ಸಿಕ್ಕಾಪಟ್ಟೆ ಜನ ಬಂದು ಕಾಯ್ತಾ ಇದಾರೆ. ಮುರಳಿಯವರೇ, ನಾವು ನಮ್ಮನೆ ಕೈ ರುಚಿನ ತೋರಿಸ್ಬೇಕು, ಬೇಗ ಕರೀರಿ, ಟೈಮ್ ಆಗ್ತಾ ಇದೆ ಅಂತ ಕೇಳ್ತಾ ಇದಾರೆ. ಖಂಡಿತವಾಗ್ಲೂ ಅವ್ರನ್ನೆಲ್ಲ ಕರೆಸಿ ನಮ್ಮ ಇವತ್ತಿನ ವಿಶೇಷವಾದಂತ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ರೋಹಿಣಿ. ರೋಹಿಣಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಬನ್ನೇರ್ಘಟ್ಟ ರೋಡ್. ಏನ್ ಮಾಡ್ಕೊಂಡಿದ್ದೀರಾ ರೋಹಿಣಿ? ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ಅಂದ್ರೆ ನಿಮ್ಮ ಯಜಮಾನರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಬಿಡಿ. ಹೌದು. ಯಾಕೆ ಹಾರ್ಡ್ವೇರ್ ಆಗಲ್ಲ ನಿಮ್ಗೆ? ಸಾಫ್ಟ್ವೇರ್ ಬೇಕಿತ್ತಾ? ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಇಬ್ರಿಗೂ ವರ್ಕಿಂಗ್ ಅಲ್ಲಿ. ಓಕೆ, ಏನ್ ಯಜಮಾನ್ ಹೆಸರೇನು? ಭಾನುಪ್ರಕಾಶ್. ಭಾನುಪ್ರಕಾಶ್, ನಮಸ್ಕಾರ. ನೀವು ಸಾಫ್ಟ್ವೇರ್ ಸರ್? ಎಲ್ಲಿ ಹೋಗ್ತಾರೆ ಯಜಮಾನ್ರು? ITPL ಹತ್ರ. ರೋಹಿಣಿ, ಅಡಿಗೆ ಎಲ್ಲ ಮಾಡ್ತೀರೇನ್ರಿ? ಯಾರೇನಿದ್ದೀರಾ ಮನೇಲಿ? ನಾನು ಮತ್ತೆ ಹಸ್ಬೆಂಡ್. ಅಡಿಗೆ ಮಾಡಲ್ಲ ಬಿಡಿ. ಇಲ್ಲ, ತುಂಬಾ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಎಲ್ಲ ಇಂಟ್ರೆಸ್ಟ್ ಇರೋರೇ ಬರೋದು ಪಾಪ ನಮ್ಗೆ. ಬಟ್ ಆದ್ರೂ ಕಲಿಯಕ್ ಪ್ರಯತ್ನ ಪಡ್ತಾ ಇರ್ತಾರೆ. ಪ್ರಯೋಗ ಯಜಮಾನ್ರ ಮೇಲೆ ಮಾಡ್ತಾ ಇರ್ತೀರಾ. ಏನ್ ಅಡಿಗೆ ಮಾಡ್ತಿದ್ರಿ ಇವತ್ತು ನೀವು? ಇವತ್ತು ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಮಾಡ್ತಾ ಇದೀರಾ? ಓಕೆ, ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಮಾಡಕ್ಕೆ ಎಲ್ಲಿ ತಂದಿದ್ದೀರಾ? ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ ಸೊಪ್ಪು, ಹೆಸರು ಬೇಳೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಉಪ್ಪು, ಎಣ್ಣೆ. ಓಕೆ, ನೋ ಪ್ರಾಬ್ಲಮ್. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಖಂಡಿತ. ಫಸ್ಟ್ ಆಯಿಲ್ ಫ್ರೈ ಮಾಡ್ಕೊಬೇಕು. ಆಯಿಲ್ ಫ್ರೈ ಮಾಡ್ಕೋಬೇಕು. ಅದಕ್ಕೊಂದು ಪ್ಯಾನ್ ಬೇಕು. ಸಾಕಾಗತ್ತಲ್ಲ ಇದು? ಹೌದು, ಸಾಕು. ಓದಿದೆಲ್ಲ ಬೆಂಗಳೂರಾ? ಹಾಸನಲ್ಲೇ. ಹಾಸನದಲ್ಲೇ ಓದಿದ್ದಾ? ಯಜಮಾನ್ರು ಓದಿದ್ದು ತುಮಕೂರಲ್ಲಿ. ಅದಿದೆ ಮೇಡಮ್, ಹಾಕೋಬಹುದು. ಏನ್ ಎಣ್ಣೆ ಬೇಕಾ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕೋಬೇಕು. ತೊಳಿ ಒಗ್ಗರಣೆ ಬಿಲ್ಲಿದೆ. ಆರಾಮ ಮಾಡಿ, ನೋ ಟೆನ್ಷನ್. ಮನೆಯಲ್ಲಿ ಹೆಂಗ್ ಮಾಡ್ತೀರೋ ಅದೇ ತರ ಮಾಡಿ. ಓಕೆ, ಹಾಕೋಬೋದಾ? ಜೀರಿಗೆ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದಾ? ಹೌದು, ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಓಕೆ, ಬೆಳ್ಳುಳ್ಳಿ ಹಾಕಿ ಮೇಡಮ್. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಏನೇನು ಸ್ಪೆಷಲ್ ಆಗಿ ಮಾಡ್ತೀರಾ ಮಲ್ಲಿ? ಭಾನುಪ್ರಕಾಶ್ ಅವ್ರ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ. ಯಾವ ಟೈಮಲ್ಲಿ ಮಾಡಿದ್ರು ಚಿತ್ರಾನ್ನ ತಿಂತಾರೆ. ಚಿತ್ರಾನ್ನ ಕೊಟ್ಬಿಟ್ರೆ ಸಾಕು. ಒಂದ್ಸರಿ ಒಂದಷ್ಟು ಗೊಜ್ಜು ಮಾಡಿ ಇಟ್ಬಿಟ್ಟು ಅನ್ನ ಕಲಸಿ ಕೊಡ್ತಾರೆ, ಸಾಕು ಪಾಪ ಅವ್ರಿಗೆ. ಅಂದ್ರೆ ಬ್ಯಾಚುಲರ್ ಲೈಫ್ ಅಲ್ಲಿ ಅವ್ರ ಫೇವರೇಟ್ ಇರುತ್ತಲ್ವಾ, ಅದು ಯಾವಾಗ ಫೇವರೇಟ್ ಇರಲ್ಲ, ಮಾಡ್ಕೊಳಕ್ ಬರೋದು ಅದು ಒಂದೇನೇನೆ. ಹೌದು, ಬೇರೆದಕ್ಕೆಲ್ಲ ಟೈಮ್ ಸಿಗಲ್ಲ. ಅದಕ್ಕೆ ಅದನ್ನ ಮಾಡ್ಕೊಂಡು ಅಭ್ಯಾಸ ಆಗ್ತಿರ್ತಾರೆ. ಅಭ್ಯಾಸ ಆಗಿದೆ. ಒಂಥರ ಮೃಷ್ಟಾನ್ನ ಇದ್ದಾಗ ಚಿತ್ರಾನ್ನ ಮಾಡ್ಕೊಟ್ಬಿಟ್ರೆ ಅದೊಂದಿದ್ರೆ ಈಸಿ ಕೂಡ ನಾವು ಮಾಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಬಿರಿಯಾನಿ ಕೇಳಿದ್ರೆ ಏನ್ ಮಾಡ್ತಾ ಇದ್ರಿ ನೀವು ರೋಹಿಣಿ? ಪರವಾಗಿಲ್ಲ, ಚಿತ್ರಾನ್ನದ ಯಜಮಾನರು ಸಿಕ್ಕಿದಾರೆ ನಿಮ್ಗೆ. ಹೌದು, ಬಿರಿಯಾನಿ ಯಜಮಾನರು ಸಿಕ್ಕಿದ್ರೆ ಬಹಳ ಕಷ್ಟ ಆಗ್ಬಿಡೋದು ನಿಮ್ಗೆ. ಇವಾಗ ಹೆಸರು ಬೇಳೆ ಹಾಕ್ಬಿಡೋಣ. ಹೆಸರು ಬೇಳೆ ಹಾಕ್ತಾ ಇದ್ರಿ ಇದಕ್ಕೆ? ಹೌದು, ನೆನ್ಸಿಟ್ಟಿದ್ದೆ. 15 ರಿಂದ 20 ನಿಮಿಷ ನೆನ್ಸಿಟ್ಟು ಅಂತ ಹೆಸರು ಬೇಳೆ. ಹೌದು. ಓಕೆ, ಒಂದ್ ಬೌಲ್ ಅಲ್ಲಿ. ಓಕೆ. ಓಹೋ, ಫ್ರೈ ಮಾಡ್ತೀನಿ. 1-2 ನಿಮಿಷ ಇದು ಮಾಡಿಬಿಟ್ಟು ಫ್ರೈ ಮಾಡಿ ಆಮೇಲೆ ಸೊಪ್ಪು ಹಾಕ್ಕೋಬೇಕು. ಹೆಸರು ಬೇಳೆ ಹಾಕಿ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡುವಂತ ಪಲ್ಯ. ಎರಡೂ ತುಂಬಾ ಹೆಲ್ತ್ ಒಳ್ಳೇದು. ಅದು ಒಂದು ಇವಾಗ ಯಾವಾಗೂ ಆಚೆ ಊಟ ಮಾಡಿ ಎಲ್ಲ ಇದಾಗಿರುತ್ತೆ, ಬೇಗ ಮಾಡ್ಕೊಬೇಕು, ಮತ್ತೆ ಹೆಲ್ತ್ಗೂ ಒಳ್ಳೇದಿರ್ಬೇಕು. ಪಲ್ಯದಲ್ಲಿ ಏನು ನೀವೇನು ಒಳ್ಳೆ ಕಥೆ ಆಯ್ತಲ್ಲ. ಇದು ಅನ್ನ ತಿನ್ನಕ್ಕಾಗಲ್ಲ, ಏನಿಲ್ಲ, ಚಿತ್ರಾನ್ನ ತಿನ್ಬೋದಷ್ಟೇ. ಚಪಾತಿಗ. ಓಕೆ, ಇವಾಗ ಸೊಪ್ಪು ಹಾಕ್ತಾ ಇದೀನಿ. ಓಹೋ, ನೀರ್ಗೆ ಹಾಕಂಗೆ ಇಲ್ವಾ? ನೀರು ಹಾಕ್ಬೇಕು. ಸ್ವಲ್ಪ ಇದಾದ್ಮೇಲೆ ಬಾಡಿದ ಮೇಲೆ 1-2 ಸ್ಪೂನ್ ಹಾಕಿದ್ರೆ ಸಾಕು. ಯಾಕೆಂದ್ರೆ ಸೊಪ್ಪಲ್ಲಿ ಬೇಳೆ ಆಲ್ರೆಡಿ ನೆನೆಸಿರ್ತೀವಲ್ವಾ, ಅದರಲ್ಲೂ ನೀರಿನ ಅಂಶ ಇರುತ್ತೆ. ಸೊಪ್ಪು ಒಂದೊಂದ್ಸಲ ಫ್ರಿಜ್ಜಿನ ತೆಗಿತೀವಲ್ವಾ, ಅದರಲ್ಲೂ ನೀರು ಇರುತ್ತೆ. ಸೊ ಜಾಸ್ತಿ ನೀರು ಬೇಕಾಗಲ್ಲ. ಓಕೆ, ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟೋಣ. ತೊಳಿ ಮೇಡಮ್ ನೀರನ್ನ. ಸಾಕು, ಇಷ್ಟು ಜಸ್ಟ್ ತಳ ಹಿಡಿದಂಗೆ ಹಾಕ್ಬೇಕಷ್ಟೇ. ಕ್ರಿಸ್ಮಸ್ ರಜಾ ಈಗ ತಗೊಳ್ತಾ ಇದ್ದೀರಾ? ಎಲ್ಲರೂ ಹೋಗ್ತಾ ಇದ್ದೀರಾ? 25th ಥರ್ಸ್ಡೇ ಇದೆ. ಫ್ರೈಡೆ ಒಂದಿನ ತಗೊಂಡ್ರೆ 4 ದಿನ ರಜಾ. ಫುಲ್ ಖುಷಿ ಅಲ್ಲ? ಓಕೆ, ವೆರಿ ಗುಡ್. ಇವಾಗ ಉಪ್ಪು ಹಾಕೋಣ. ಹಾಕಿ ಮೇಡಮ್. ಉಪ್ಪು ಅಷ್ಟೇ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕೊಬೇಕು. ಓಕೆ,
ಆಯ್ತಾ ಪಲ್ಯ ನೋಡ್ಬಿಡಿ. ಇನ್ನೊಂದು 2 ಮಿನಿಟ್ಸ್ ಆಗಲಿ. ಬೇಯ್ಬೇಕಾ? ಮುಚ್ಚೋಣ ಸ್ವಲ್ಪ ಹೊತ್ತು. ಹಾಂ ಮುಚ್ಚೋಣ. ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ. ನೋಡೋಣ. ನೋಡಿ ಕರೆಕ್ಟ್ ಆಗಿದೆಯಾ? ಬೆಂದಿದೆಯಾ? ಹೌದು, ಬೇಗ ಬೆಂದ್ಬಿಡುತ್ತೆ ಸೊಪ್ಪು. ಚಪಾತಿ ಜೊತೆಗೆ. ಆಫ್ ಮಾಡೋಣ ಸ್ಟವ್ನ? ಆಫ್ ಮಾಡಿಬಿಡಿ. ತಗೊಳ್ಳಿ, ಬಿಸಿ ಬಿಸಿ ಸಬ್ಸಿಗೆ ಸೊಪ್ಪಿನ ಪಲ್ಯ ರೆಡಿ. ಥ್ಯಾಂಕ್ ಯು ಮೇಡಮ್. ಸಬ್ಸಿಗೆ ಸೊಪ್ಪಿನ ಪಲ್ಯವನ್ನ ಮಾಡಿಕೊಟ್ಟಿದ್ದಾರೆ. ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ರೋಹಿಣಿಯವರು ಬಂದು ಈ ಸಬ್ಸಿಗೆ ಸೊಪ್ಪು ಮತ್ತು ಇದೇ ಕಾಂಬಿನೇಷನ್ ಹೆಸರು ಬೇಳೆ ಕಾಂಬಿನೇಷನ್ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಮಾಡುವ ವಿಧಾನ: ಮೊದಲು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ನೆನೆಸಿದ ಹೆಸರುಬೇಳೆ, ಹೆಚ್ಚಿದ ಸಬ್ಬಕ್ಕಿ ಸೊಪ್ಪು ಹಾಕಿ ಬಾಡಿಸಿ. ಇದಕ್ಕೆ ನೀರು, ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡಿ ನೋಡುವ. ಚೆನ್ನಾಗಿರುತ್ತಾ? ಗ್ಯಾರಂಟಿನಾ? ಗ್ಯಾರಂಟಿನಾ? ಹಸ್ಬೆಂಡ್ ಇದ್ದಾರೆ, ಗ್ಯಾರಂಟಿ. ಪ್ರಕಾಶ್ ಏನು ಟೇಸ್ಟ್ ಮಾಡೋಣ? ಬೇಡವಾ? ಮಾಡ್ತೀನಿ ರೀ, ಕಷ್ಟಪಟ್ಟು ಮಾಡಿದ್ದಾರೆ, ಬೇಜಾರು ಮಾಡ್ಕೊಳ್ತಾರೆ ಅಷ್ಟೇ. ನಾಳೆದ ಚಿತ್ರಾನ್ನನಿಲ್ಲ, ಮಣ್ಣು ಮಸ್ ಏನೂ ಇರಲ್ಲ. ಓಕೆ, ಅದನ್ನ ಟೇಸ್ಟ್ ಮಾಡ್ತೀವಿ. ನೀವು ನಿಮ್ಮ ಯಜಮಾನರು ಟ್ರಿಪ್ ಹೋಗ್ತಾ ಇರ್ತೀರಾ ಸಾಟರ್ಡೆ ಸಂಡೇ. ಬೇಲ್ಪುರಿ ತಿನ್ಬೇಕು ಅನ್ಸುತ್ತೆ ತುಂಬಾ. ಈಚೆ ಕಡೆ ಬೇಲ್ಪುರಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಆರೋಗ್ಯ ಚೆನ್ನಾಗಿರಲ್ಲ. ಯಾಕಂದ್ರೆ ಮಾಡೋವಂಥದ್ದು ಅಷ್ಟೊಂದು ಹೈಜಿನಿಕ್ ಇರಲ್ಲ. ತಿನ್ನೋಡಿ, ಮಯ್ಯಾಸ್ ಅವರು ಒಂದು ಬೇಲ್ ಬಾರ್ ಬಿಟ್ಟಿದ್ದಾರೆ, ಓಪನ್ ಮಾಡ್ತೀನಿ. ಹುಡುಗಿರಿಗೆ ಬೇಲ್ ಬಗ್ಗೆ ಗೊತ್ತಾಗೋದು, ಹುಡುಗರಿಗೆ ಗೊತ್ತಾಗಲ್ಲ, ಕೊಡ್ಸೋದಷ್ಟೇ ಗೊತ್ತಾಗೋದು ಹುಡುಗರಿಗೆ. ತಿನ್ನಿ. ವೆರಿ ಟೇಸ್ಟಿ. ಚೆನ್ನಾಗಿದ್ಯಾ? ಬೇಲ್ ಬಾರ್ ತರ ಬೇಲ್ ತರನೇ ಇದೆ ಅಲ್ವಾ? ಹೌದು. ತುಂಬಾ ಹೈಜಿನಿಕ್ ಆಗಿ ಮಾಡಿದ್ದಾರೆ, ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿದ್ದಾರೆ. 1 ವರ್ಷ ಇಟ್ಕೊಂಡು ತಿನ್ಬೋದು. ಓಕೆ, 1 ವರ್ಷ ಇಟ್ಕೊಂಡು ತಿನ್ಬೋದು. ಎಲ್ಲಿಗೆ ಬೇಕಾದ್ರೆ ಹೋಗ್ಬೇಕಾದ್ರೆ ತಗೊಂಡೋಗ್ಬೋದು. ಸಮ್ ಕ್ಯಾಲೋರೀಸ್ ಎಲ್ಲ ಇದೆ. ನೀವು ಟಿಫನ್ ಮಾಡಿದ್ರು ಒಂದು ತಿನ್ಬೋದು ಇದನ್ನ. ಆ ತರ ಎಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಐಸ್, ಯಾಕಂದ್ರೆ ಅದು ತುಂಬಾ ಹೈಜಿನಿಕ್ ಆಗಿ. ಆಮೇಲೆ ಬೇರೆ ಬೇರೆ ವಾಟರ್ನೆಲ್ಲ ಹಾಕಿ ಮಾಡಿಲ್ಲ ಇದ್ರೊಳಗಡೆ. ಮಿನರಲ್ ವಾಟರ್ನ ಹಾಕಿದ್ದಾರೆ, ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. 1 ವರ್ಷ ಹಾಳಾಗದಿರೋ ತರ ಇರುತ್ತೆ, ಹೈಜಿನಿಕ್ ಆಗಿ ಮಾಡಿದ್ರೆ. ತಿನ್ನಿ, ತುಂಬಾ ಖುಷಿ ಪಡ್ತೀರಾ ನೀವು, ನಿಮ್ಮ ಯಜಮಾನರು. ಓಕೆ, ಅದು ನೀವು ತಿನ್ನಿ, ಇದು ನಾವು ತಿಂತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ. ಚೆನ್ನಾಗಿದೆ. ಸ್ಪೈಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು, ನಮ್ಗೆ ಯಾವ ತರ ಬೇಕು. ಮೆಣಸಿನಕಾಯಿ ಕಮ್ಮಿ ಹಾಕೋದು. ಚೆನ್ನಾಗಿದೆ, ಥ್ಯಾಂಕ್ ಯು. ಟ್ರೈ ಮಾಡ್ಬೋದು, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಯಂಡೂರ ಹೋಮ್ ಅಪ್ಲೈನ್ಸಸ್ ಅವರು, ಸಂಪಂಗಿ ರಾಮನಗರ, ಬೆಂಗಳೂರು, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಕರ್ಷಕ ಬಹುಮಾನ ಕೊಡ್ತಿದ್ದಾರೆ. ನಮ್ಮ ಕಿಚನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಅವರೇ ಕೊಟ್ಟಿರೋದು. ಕುಕ್ಕರ್ ಗಿಕ್ಕರ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ನಿಮ್ಮನೆಗೂ ಒಂದು ಕೊಡ್ತಾ ಇದ್ದಾರೆ. ಬೇಕಾದ ಚಪಾತಿ ಮಾಡ್ಕೊಳ್ಳಿ ತವ ಮೇಲೆ. ಖಂಡಿತ. ಥ್ಯಾಂಕ್ ಯು. ಜೊತೆಗೆ 24 ಬೇಲ್ಪುರಿ ಕೊಡಿಸ್ತಾ ಇದ್ದೀನಿ ನಿಮ್ಗೆ. ಓಕೆ, ನೀವು ನಿಮ್ಮ ಯಜಮಾನರು ಎಲ್ಲಿ ಒಂದು 2 ವಾರ ಹೋದ್ರು ಆರಾಮಾಗಿ ಬೇಲ್ ಬಾರ್ನ ತಗೊಂಡೋಗ್ಬೋದು, ಬೇಲ್ಪುರಿನ ತಿನ್ಬೋದು. ಮಯಾಸ್ ಬೇಲ್ ಬಾರ್ ನಿಮ್ಗೋಸ್ಕರ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೃಷ್ಣ ತುಪ್ಪದವರು ತುಪ್ಪನ ಕೊಡ್ತಾ ಇದ್ದಾರೆ. ತುಪ್ಪವನ್ನೇ ಹಾಕಿ ಅಡಿಗೆಗಳನ್ನ ಮಾಡಿಸಿ ಮುರಳಿ ಅವರೇ ತುಂಬಾ ಸಖತ್ತಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಯಾಸ್ ಅವರು ಬೇಲ್ ಬಾರ್ ಅನ್ನ ಕೊಟ್ಟಿದ್ದಾರೆ. ಮುರಳಿ ಬೇಲ್ ಬಾರ್ ತಿನ್ಸ್ರಿ, ಬೇಲ್ಪುರಿ ಬೇರೆ ಎಲ್ಲೂ ತಿನ್ನೋದೇ ಇಲ್ಲ ಅಂತ ಮಯಾಸ್ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮ್ಮ ಹೆಸರು ಕಲಾವತಿ ಅಂತ. ಕಲಾವತಿ ಅವರು ಎಲ್ಲಿಂದ ರೀ? ಗದಗಿಂದ ಬಂದಿದ್ದೀವಿ. ಹೌದೇನೋ? ಎಲ್ಲಿ ಗದಗ ನಿಮ್ಮನೆ? ಗದಗಲ್ಲಿ ನಮ್ಮ ಮನೆ ಮಾರ್ಕೆಟ್ ಏರಿಯಾದಲ್ಲಿದೆ. ಓಕೆ, ಗದಗಿಂದ ಬಂದು ಏನ್ ಮಾಡ್ತಾ ಇದೀರಾ ನೀವು ಇಲ್ಲಿ? ಗೋಲ್ಡ್ ಕಾಯಿನ್ ಅಂತ. ಅದೇನ್ ಗೋಲ್ಡ್ ಕಾಯಿನ್ ಸಿಗುತ್ತಲ್ಲಿ ಗದಗ್ನಲ್ಲಿ? ಅದೇ ಇವಾಗ ಇರೋದ್ ಮಜಾ. ಹಂಗಂತೀರಾ? ಕಾರ್ಯಕ್ರಮ ಎಲ್ಲ ನೋಡ್ತೀರಾ? ಅಯ್ಯೋ, ತುಂಬಾ ಫ್ಯಾನ್ ಸರ್ ನಾವೆಲ್ಲರೂ. ನಿಮ್ ಕಂಡ್ರೆ ಆಯ್ತು. ನಮ್ಮ ಯಜಮಾನ್ರಂತೂ ಟಿವಿ ಬಿಟ್ಟು ಸರಿಯೋದೇ ಇಲ್ಲ ನಿಮ್ ಪ್ರೋಗ್ರಾಮ್ ಅಂದ್ರೆ. ನಿಮ್ಮಲ್ಲೇ ನಿಮ್ ಯಜಮಾನ್ ಅಡಿಗೆ ಮಾಡ್ತಾರೇನಾ? ಯಜಮಾನ್ರು ಅಡಿಗೆ ಮಾಡಿ ರೆಸಿಪೀಸ್ ನಿಮ್ದು ನೋಡ್ಬಿಟ್ಟು ನಮ್ಗೆ ಮಾಡಕ್ ಹೇಳ್ತಾರೆ. ಇದನ್ ಮಾಡು, ಸಖತ್ತಾಗಿರುತ್ತೆ, ಇದನ್ ಮಾಡು ಅಂತ ಹೇಳ್ತಾರ. ಮುರಳಿ ಅವ್ರ ಅಡಿಗೆನೆ ಮಾಡು ಅಂತ ಹೇಳ್ತಾರೆ. ಓಕೆ, ವೆಜ್ಜಾ ನಾನ್ ವೆಜ್ಜಾ ನೀವು? ವೆಜ್, ಪ್ಯೂರ್ಲಿ ವೆಜ್. ನಾವು ಅಷ್ಟೇನೆಪ್ಪ, ಗುರುವಾರದೊತ್ತು ಫುಲ್ ವೆಜ್. ಓಕೆ, ಏನೇನ್ ತಂದಿದ್ದೀರಾ ಗೋಲ್ಡ್ ಕಾಯಿನ್ ಮಾಡಕ್ಕೆ? ಗೋಲ್ಡ್ ಕಾಯಿನ್, ಪುದೀನಾ ಚಟ್ನಿ, ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕ್ಯಾರೆಟ್, ಬೇಯಿಸಿದ ಆಲೂಗೆಡ್ಡೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಚಕ್ಕೆ, ಲವಂಗ, ಕಾಳು ಮೆಣಸು, ಜೀರಿಗೆ, ನಿಂಬೆ ರಸ, ಅಡುಗೆ ಸೋಡಾ, ಚಾಟ್ ಮಸಾಲಾ, ಪುದೀನಾ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಎಲ್ಲ ಇವತ್ತೇ ಆಗುತ್ತಾ ಇದೆಲ್ಲ ಕೆಲಸ? ಇವಾಗ್ಲೇನೆ ಮಾಡ್ತೀನಿ. ಓಕೆ, ಮಾಡಕ್ಕೆ ಏನ್ ಕೊಳ್ಳಿ ಹೇಳಿ ನಿಮ್ಗೆ?
ನನ್ಗೊಂದ್ ಬಾಣ್ಲಿ ಕೊಡಿ. ಏನಕ್ಕೆ ಹೇಳಿ? ನಮ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಲಾ? ಓ ನಿಮ್ ಏನ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದೀರಾ? ಅಲ್ಲ, ನನ್ಗೆ ಬೆಂಗಳೂರು ಲ್ಯಾಂಗ್ವೇಜ್ ಬೇಡ. ಗದಗ್ನಲ್ಲೇ ಮಾತಾಡ್ರಿ. ಕೊಡ್ರಿ, ನನ್ ಒಂದ್ ಬುಟ್ಟಿ ಕೊಡ್ರಿಪ್ಪ. ಬುಟ್ಟಿ ಗಿಟ್ಟಿ ಇಲ್ಲ ಬಿಡಿ, ಆ ತರ ಎಲ್ಲ ಕೇಳಿದ್ರೆ ಬಹಳ ಕಷ್ಟ ಆಗ್ತದ ಬಿಡ್ರಿ. ತೋಳ್ರಿ ಬುಟ್ಟಿ. ಎಣ್ಣೆ ಕೊಡ್ರಿ. ಹಾಕ್ರೇನು ಎಣ್ಣಿನ? ಹಾಕ್ರಿ. ಸಾಕೇನ? ಸಾಕ. ಓಕೆ. ಇದಕ್ ಜೀರಿಗೆ ಹಾಕ್ರಿ. ಈರುಳ್ಳಿ ಹಾಕ್ರಿ ಹಾಕ್ರಿ ಹಾಕ್ರಿ. ಉಳ್ಳಾಗಡ್ಡಿ ಹಾಕ್ತಿರಿನ? ಉಳ್ಳಾಗಡ್ಡಿ ಹಾಕ್ತಿವಿ. ಕಡಿಮೆ ಆಯ್ತೇನ್ ರೇಟ್ ಉಳ್ಳಾಗಡ್ಡಿ ಇದೆ? ಎಷ್ಟ್ ಐತೇನ್ ಗೊತ್ತಿಲ್ಲ, ಒಟ್ ಹಾಕಾಕತ್ತೀನಿ ಈಗ ಉಳ್ಳಾಗಡ್ಡಿ. ಯಜಮಾನ್ರ ತರದೇನ ಮಾರ್ಕೆಟ್ ನಾಗ್ತೀನ? ದಿನ ನಾ ತಂದಿದ್ ಸೇರುದಿಲ್ಲ ಅವ್ರಗ. ಹಾ, ಸ್ವಲ್ಪ ಹಿಡ್ದಂಗ ಆಗ್ತದ ನೋಡಿ. ನಾವ್ ತಂದ್ರ ನಿಮ್ ಗಂಡಸ್ರಿಗೆ ಸೇರುದಿಲ್ಲ, ಅದಕ್ಕ ಅವ್ರಿಗೆ ಸೇರುದಿಲ್ಲ. ಓಹೋ, ನೀವು ಚೀಪ್ ನಾಗ್ ತರ್ತೀರಿ, ನಾವ್ ಕಾಸ್ಟ್ಲಿ ಮಾಡ್ತೀವಿ ಅಂತಾರ ಅವ್ರು. ಕರೆಕ್ಟ್ ನೋಡ್ರಿ, ಇದೇ ಕರೆ ಹೇಳಿದ್ ನೀವು. ಎಷ್ಟ್ ಜನ ಮಕ್ಳು ನಿಮ್ಗ? 3 ಜನ. ಏನ್ ಮಾಡಕತ್ತಾರ್ರಿ? ಒಂದ್ ಮಗಳ ಇಲ್ಲಿ ಮದ್ವಿ ಆಗೈತಿ, ಒಂದ್ ಮಗಳದ. ಓಕೆ. 2ನೇ ಅಳಿಯಂದ ಮಗಳದ ಮದ್ವಿ ಫಿಕ್ಸ್ ಆಗೈತಿ. ಓಕೆ. ಫೆಬ್ರವರಿ 8 ಮದ್ವಿ ಐತಿ, ಹೇಳ್ ಕಳಿಸ್ತೀನಿ ಬರ್ರಿ. 3ನೇ ಮಗ ಅದನ್ರಿ, 3ನೇದವ ಸಂಜಯ್ ನಗರ್ ನಿಟ್ಟೆ ಮೀನಾಕ್ಷಿ ಒಳಗ್ ಕಲಿಯಾಕತ್ತಾನ. ಓ ಚಲೋ ಆಯ್ತು ಬಿಡ್ರಿ. ಮತ್ತೆ ಗದಗಲ್ಲಿ ಏನ್ ಮಾಡಕತ್ತೀರಿ? ಎಲ್ಲಾ ಬೆಂಗಳೂರ್ಲಾರ ನೀವು ಬರತ್ತಾನೆ ಬೆಂಗಳೂರ್ಗ? ಸೋಷಿಯಲ್ ಸರ್ವಿಸ್ ಐತಲ್ಲ. ಏನ್ ಸೋಷಿಯಲ್ ಸರ್ವಿಸ್ ಮಾಡ್ತೀರಿ ನೀವು? ನಾವ್ ಕ್ಲಾಸಸ್ ಹೇಳ್ಕೊಡ್ತೀವಿ. ಏನ್ ಕ್ಲಾಸಸ್ ನ? ಸಂಸ್ಕೃತ. ಅಯ್ಯೋ, ನಮಗ್ ಚೆನ್ನಾಗ್ ಬರ್ತಾರ ಸಂಸ್ಕೃತ. ಸಂಸ್ಕೃತ ಸೌಂದರ್ಯ ಲಹರಿ. ಬಿಡಿ ಒಂದ್ ನೋಡೋಣ ಹಂಗೇನೆ. ಲೀಲಾಬ್ಧ ಸ್ಥಾಪಿತ ಲುಕ್ತ ಖಿಲ ಲೋಕಾಂ ಲೋಕಾತೀತೈ ಯೋಗಿ ಬಿರಂತ ಸ್ಥಿರ ಮೃಗ್ಯಾಂ ಬಾಲಾದಿತ್ಯ ಶ್ರೇಣಿ ಸಮಾನ ದ್ಯುತಿ ಪುಂಜಾಂ ಗೌರಿ ಮಂಬುರುಹಾಕ್ಷಿ ಮಹಾಮೀಡೆ ಗೌರಿ ಮಂಬುರುಹಾಕ್ಷಿ ಮಹಾಮೀಡೆ. ಏನಿದ್ ನೀವ್ ಹೇಳಿದ್ದು? ಆನಂದ ಸಿಂಧು ಅಂತ ಶಂಕರಾಚಾರ್ಯ ಬರ್ದಿದ್ದು. ಯಾವಾಗ ಆಡೋದಿದ್ನ? ನಾವು ಗೌರಿ ಕುಡ್ಸಿರ್ತೀವಲ್ಲ, ಗೌರಿ ದಶಕಂ ಇದು. ನಾವು ಗೌರಿ ಒಂದೇ ಸರಿ ವರ್ಷ ಕೂಡ್ಸೋದು, ಗಣೇಶ ಹಬ್ಬದ ಹಿಂದಿನ ದಿನ. ನಾವಾಗೂ ಹೇಳ್ಬೋದು, ಯಾವಾಗಾದ್ರೂ ಹೇಳ್ಬೋದು ನೀವು. ಓಕೆ. ಈ ಮಕ್ಳಿಗೆ, ಹೆಣ್ಮಕ್ಳಿಗೆ ಲಘು ಮದ್ವಿ ಆಗಿರಂಗಿಲ್ಲಲ್ರಿ, ಅವ್ರು ಇದನ್ನ ಹೇಳ್ಬೇಕು, ಬಾಳ್ ಚಲೋ. ಯಾರ್ಗಾರ ಮದ್ವೆ ಆಗಿಲ್ಲ ಅಂದ್ರೆ ಕೇಳ್ಕೊಳ್ಳಿ, ಇದನ್ನ ಹೇಳ್ಕೊಳ್ಳಿ, ಇಮಿಡಿಯೇಟ್ ಮದ್ವೆ ಆಗ್ಬಿಡುತ್ತೆ. ಎಸ್. ಗಂಡ್ ಮಕ್ಳಿಗೆ ಏನಿಲ್ವಾ? ಗಂಡ್ ಮಕ್ಳಿಗೆ ಏನಿಲ್ವಾ? ಗಂಡ್ ಮಕ್ಳು ಹೇಳ್ಬೋದು, ಆದ್ರೆ ಅವ್ರು ಯಾರನ್ನ ತಂದೆ ತಾಯಿ ಇರ್ತಾರಲ್ಲ ಅವ್ರಿಗೆ ಹೇಳಿ ಹಚ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಯಾರ್ಗಾರ ಹುಡುಗಿ ಬೇಕಾಗಿದ್ ಸಿಕ್ಕಿಲ್ಲ ಅಂದ್ರೆ ಹುಡುಗಿಗೆ ಮದ್ವೆ ಹಾಕಬೇಕು ಅಂತಿರಲ್ಲ, ಹುಡುಗರಿಗೆ ಅಂದ್ರೆ ಹೆಣ್ಮಕ್ಳು ಮದ್ವೆ ಆಗಿಲ್ಲ ಅಂದ್ರೆ ಹೆಣ್ಮಕ್ಳೆಲ್ಲ ಶಾಸ್ತ್ರನ ಮಾಡ್ಬೇಕು, ಗಂಡ್ ಮಕ್ಳು ಮದ್ವೆ ಆಗಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮ ಹೇಳ್ಬೇಕು. ಓಕೆ. ಇದು ಮೆಣಸು ಆಯ್ತು. ಇದು 1-2 ಚಕ್ಕೆ ಹಾಕಿ. ನಾವು ದಾಲ್ಚಿನ್ನಿ ಅಂತೀವಿ. ಏನಾರ ಅನ್ಕೊಂಡ್ ಹಾಕಿ, ಪರವಾಗಿಲ್ಲ. ಇದು ಲವಂಗ ಹಾಕ್ಬಿಡಿ. ಕೆಂಪಾಗ್ತದೆ, ಪರವಾಗಿಲ್ವಾ? ಕಡಿಮೆ ಮಾಡೋದ ಇದನ್ನ? ಬೇಡ, ಇದೇ ಹಾಕ್ಬಿಡ್ರಿ, ಕಾಯ್ಕೊಂಡು ಹೋಗ್ಲಿ. ಇದು ಗಜ್ರಿ ಹಾಕ್ಬಿಡ್ರಿ. ಇದಕ್ಕೆ ಗಜಾರಿ ಅನ್ಕೊಬಿಡ್ರಿ, ಕ್ಯಾರೆಟ್ ರೀ, ಬರ್ಕೊಡ್ರಿ ಕರೆಕ್ಟ್ ಆಗಿ. ಓಕೆ, ಹೇಳಿ ನಿಂಬಡಿ ಅವ್ರಿಗೆ. ಇದು ಪೌಡರ್, ದಾಲ್ಚಿನ್ನಿ, ಹಸಿ ಶುಂಠಿ, ದಾಲ್ಚಿನ್ನಿ, ಮೆಣಸು ಮತ್ತೆ ಲವಂಗ ಹಾಕಿ ಇದಕ್ಕೆ ಹಾಕ್ಬಿಡ್ಲಾ? ಇದಕ್ಕೆ ಹಾಕಿ. ಇನ್ನೇನು? ಮೆಣಸು, ಚಕ್ಕೆ, ಲವಂಗ ಹಾಕೊಂಡಿರುವಂತದಲ್ವಾ ಇದು? ಈಗ ಇದ್ರೊಳಗ ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ರಿ. ನಿಮ್ ಮಗಳು ಹೇಳ್ಕೊಟ್ಟಿರಂಗೈತಂತಲ್ಲ ಇದು? ಇಲ್ರಿ, ನಾನು ಮಾಡೀನಿ. ನಿಮ್ ಮಗಳು ಹೇಳ್ತಾ ಇದ್ರು. ಅಕ್ಕಿನೂ ಹೇಳ್ಕೊಡ್ತಾಳ, ನಾನು ಮಾಡಿರ್ತೀನಿ ಇದನ್ನ. ಯಜಮಾನ್ರಿಗೆ ಏನ್ ಇಷ್ಟ ನೀವ್ ಮಾಡೋದು? ಅವ್ರಗ ಬಕ್ರಿ ಮುದ್ದಿ ಪಲ್ಯ. ಬಕ್ರಾನಾ ಬಕ್ರಿನಾ? ಬಕ್ರಾನು ಅಲ್ಲ, ಏನೆಲ್ಲ ಬಕ್ರಿ ಅಂದ್ರೆ ರೊಟ್ಟಿ. ಕರೆಕ್ಟ್ ಆಗಿ ಹೇಳ್ರಿ, ನಾವು ಸೀದಾ ಬಕ್ರಿ ಕೊಟ್ಟೋಗ್ಬಿಡ್ತೀವಿ. ನಾವು ಸ್ವಲ್ಪ ಬಕ್ರದ ಕಡೆಯವ್ರು ನಾವು. ಬಕರಿ ಅಲ್ಲ, ಭಕರಿ. ಅಯ್ಯೋ ಪಾಪೇ, ನಾನೇನು ಅನ್ಕೊಂಡೆ ಪರವಾಗಿಲ್ಲ ಯಜಮಾನ್ರಿಗೆ ಬಕ್ರಿ ಗಿರಿ ಮಾಡ್ಕೊಡ್ತೀರಾ ನೀವು ಅಂತ. ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ. ಓಕೆ. ಮೆಣಸಿನ್ಕಾಯಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀರಾ, ಹಾಕಿದ್ದೀರಾ. ಚಕ್ಕೆ ಲವಂಗನು ಗ್ರೈಂಡ್ ಮಾಡ್ಕೊಂಡಿದ್ದೀರಾ, ಹಾಕಿದ್ದೀರಾ. ಬೆಳ್ಳುಳ್ಳಿನೂ ಗ್ರೈಂಡ್ ಮಾಡಿ ಹಾಕೊಂಡಿದ್ದೀರಾ. ಹಸಿ ಶುಂಠಿ, ಬೆಳ್ಳುಳ್ಳಿ. ಓಕೆ. ಬೆಳ್ಳುಳ್ಳಿ ಆಯ್ತು, ಚಕ್ಕೆ ಲವಂಗದ ಪೌಡರ್ ಆಯ್ತು, ಹಸಿರು ಮೆಣಸಿನ್ಕಾಯಿ ಆಯ್ತು. ಈಗ ಇದು ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ
ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಇದಕ್ಕ ಬೇಯಿಸಿದ ಆಲೂಗಡ್ಡೆ ಹಾಕಿ. ಓಹೋ ಅದ್ಭುತ. ಏನದು ಏನ್ ಮಾಡ್ಕೊಳ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಮಾಡ್ಬೇಕು ನೀವು. ಇದು ನಿಂಬೆ ಹಣ್ಣು. ನಿಂಬೆ ಹಣ್ಣ? ನಿಂಬೆ ಹಣ್ಣನ್ನ ರಸ ತಗೊಂಡು ಅದನ್ನ ಇದಕ್ಕೆ ಹಾಕ್ಲಿಕ್ಕೆ ಜ್ಯೂಸ್. ಇದಕ್ಕೆ ಉಪ್ಪು ಹಾಕ್ಬೇಕೀಗ. ಹಾಕಿ. ಕ್ಯಾರೆಟ್, ಆಲೂಗಡ್ಡೆ, ಮೆಣಸಿನ್ಕಾಯಿ ಎಲ್ಲ ಹಾಕಿದೀವಿ. ಉಪ್ಪು, ನಿಂಬೆ ಹಣ್ಣು ಹಾಕಿ. ಗದಗಿಂದ ಯಾವಾಗ ಬಂದ್ರಿ? ನೆನ್ನೆ ಬಂದ್ರಾ? ಹಾ, ನಿನ್ನೆ ಮಗಳ ಮನೆಗೆ ಬಂದ್ವಿ. ಓಕೆ. ಪಲ್ಯ ಆಯ್ತಾ? ಹಾ, ಪಲ್ಯ ಆತೀಗ. ಆಫ್ ಮಾಡೋಣ? ಇದು ಆಫ್ ಮಾಡ್ರಿ. ಆಯ್ತಾ ರೀ ಕೆಲಸ? ಇದು ಕೆಲಸ ಆಯ್ತು. ನಂತರ ಏನ್ ಮಾಡೋಣ ಇವಾಗ? ಈಗ ಮೈದಾ ಹಿಟ್ಟು ತಗೊಳ್ಬೇಕು. ತಗೊಳ್ಳಿ. ಇದು ಮೈದಾ ಹಿಟ್ಟು. ಹೌದು. ಒಂದು ಬುಟ್ಟಿ ಕೊಡ್ರಿ. ಇನ್ನೊಂದು ಮೈದಾ. ಇದು ಮೈದಾ. ಇದ್ರ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ. ಸ್ವಲ್ಪ ಉಪ್ಪು ಹಾಕಿ. ಸ್ವಲ್ಪ ಏನ್ ನೀವು ಮಾಡ್ತಿರೋದೇನು? ಗೋಲ್ಡ್ ಕಾಯಿನ್. ಏನ್ದು ಅದು? ಅದು ಪಲ್ಯ ಮಾಡಿದ್ವಲ್ಲ, ಈಗ ಬ್ರೆಡ್ ಇಂದ ಮಾಡೋದು. ಮಾಡಿ. ಸ್ವಲ್ಪ ಸೋಡಾ, ಉಪ್ಪು, 1-2 ಸ್ಪೂನು ಅಕ್ಕಿ ಹಿಟ್ಟು ಜೊತೆಗೆ ಮೈದಾನೆ ಮೇಜರ್. ಇದಕ್ಕೆ ಕಲ್ಸಿ 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 ಕಲ್ಸಿ. ಎಣ್ಣೆನಾದ್ರು ಕರಿತೀರಾ? ಎಣ್ಣೆನಲ್ಲಿ ಕರಿಬೇಕು. ಎಣ್ಣೆ ಇಟ್ಕೋಬೇಕಲ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಕಾಯೋ ತನಕ ನಾನು ಇದಕ್ಕೆ ಏನ್ ಬೇಕು ಚಟ್ನಿ ಮಾಡ್ತೀನಿ. ಮಾಡಿ. ಚಟ್ನಿ ಈಗ ಇದಕ್ಕ ಪುದೀನ. ಸಂಸ್ಕೃತ ಎಲ್ಲ ಮಾತಾಡ್ತೀರೇನ್ರಿ ನೀವು? ಮಾತಾಡ್ಲಿಕ್ ಬರುದಿಲ್ಲ, ಅದ್ರ ಮಂತ್ರಗಿಂತ ಫಸ್ಟ್ ರುದ್ರ ಎಲ್ಲ ಅಂತೀನಿ. ಹೌದಾ? ಹೌದು. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ ಹಾಕಿ 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 ಹಾಕಿ. ಸ್ವಲ್ಪ ಕೊತ್ತಂಬರಿ ಹಾಕಿ. ಸ್ವಲ್ಪ ಉಪ್ಪು. ಇದಕ್ಕೆ ರುಚಿಗೆ ತಕ್ಕ ಉಪ್ಪು. ಆಮೇಲೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಹಾಕಿ. ಚಾಟ್ ಮಸಾಲನ? ಚಾಟ್ ಮಸಾಲ ಅಂದ್ರೆ ಈಗ ಥಂಡಿ ದಿನದಾಗ ಚಲೋ ಐತಿ. ಏನೇನು? ಥಂಡಿ ದಿನ ಅಂದ್ರ ಚಳಿಗಾಲ ಅಂತಿರಲ್ಲ, ಥಂಡಿ ದಿನದಾಗ ಇದು ಬಹಳ ಚಲೋ. ಓಕೆ. ಬೇಸಿಗೆಗಾಲದಲ್ಲಿ ಚಲೋ ಇಲ್ಲ? ಇಲ್ಲ, ಹೀಟ್ ಆಗ್ತದ ಬಾಡಿ. ಇದು ಇವಾಗ ಹೀಟ್ ರಿಡ್ಯೂಸ್ ಮಾಡ್ತದ. ಓಕೆ. ಎಣ್ಣೆ ಕಾದಿದೆ. ಏನ್ ಮಾಡ್ತೀರಾ ನೆಕ್ಸ್ಟ್? ಇವಾಗ ಇದು ಚಟ್ನಿ ರೆಡಿ ಆತೀಗ. ಅಲ್ಲೇ ಇಟ್ಬಿಡಿ, ಆಮೇಲೆ ಹಾಕೋಣ. ಈಗ ಇದನ್ನ ನೀರೊಳಗೆ ಎದ್ದಿ. ನೀರೊಳಗೆ ಎದ್ದಿ? ನೀರೊಳಗ. ಆಯ್ತು. ಓಹೋ. ಆಮೇಲೆ ಇದನ್ನ ಪಲ್ಯ ಅಲ್ಲಿ ಫಿಲ್ ಮಾಡ್ಬೇಕು. ಮಾಡಿ. ಆರಾಮ ಮಾಡಿ, ಟೆನ್ಷನ್ ಮಾಡ್ಕೋಬೇಡಿ. ಓಕೆ. ನೀರಲ್ಲಿ ಎದ್ದಿ ಒಳಗಡೆ ಮಸಾಲೆನ ತುಂಬಿ ಪ್ರೆಸ್ ಮಾಡಿ. ಮೈದಾ ಬರಬಾರ್ದು. ಓಕೆ. ಓಹೋ, ಗೋಲ್ಡ್ ಕಾಯಿನೆ ಇದು. ಗೋಲ್ಡ್ ಬಿಸ್ಕೆಟ್ ಕಾಯಿನಲ್ಲ. ಓಕೆ. ಗೋಲ್ಡ್ ಕಾಯಿನ್ ರೆಡಿ. ಮಾಡಿ ಮಾಡಿ ಮಾಡಿ. ಗೋಲ್ಡ್ ಇಟ್ಗೆ ಇದು. ಇದನ್ನ ಮಾಡ್ಬೇಕು ಅಂತ ಐಡಿಯಾ ಕೊಟ್ಟಿದ್ಯಾರ? ನಿಮ್ ಮಗಳದ ಐಡಿಯಾ ಅನ್ಸುತ್ತಿದ್ದು? ಇಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಒಂದ್ಸರ ಕಿಟ್ಟಿ ಪಾರ್ಟಿ ಇದ್ದಾಗ. ಎಲ್ಲಿ? ಗದಗನಾಗ? ನೋಡ, ರೊಟ್ಟಿ ಎಲ್ಲ ಬಿಟ್ಟು ಇದಕ್ಕೆ ಬಂದ್ಬಿಟ್ಟವ್ರ ಎಲ್ಲಾರು. ಗೋಲ್ಡ್ ಕಾಯಿನು. ಕಿಟ್ಟಿ ಪಾರ್ಟಿಗೆ ಹೋದಾಗ ಅಕ್ಕಿ ಚುನ್ಮರಿ ಮಾಡ್ತೀನಿ ಅಂದ್ಲು, ಬೇಡ ಅಂತಂದ್ವಿ ನಾವು. ಎಷ್ಟು ಜನ ಸೇರ್ತೀರಾ ಕಿಟ್ಟಿ ಪಾರ್ಟಿಗೆ? ಕಿಟ್ಟಿ ಪಾರ್ಟಿ ಅಂದ್ರೆ ನಾವು ಸುಮಾರು ಒಂದ್ 20 ಮಂದಿ ಸೇರ್ತೀವಿ. ಓಹೋ, ಹಂಗೆ. ಕಿಟ್ಟಿ ಪಾರ್ಟಿ ಟೈಪ್ ಅಲ್ಲ, ಗೆಟ್ ಟುಗೆದರ್ ಇಷ್ಟ. ಓಕೆ. ಮಂತ್ಲಿ ಒಟ್ಟ ಹಿಂಗ. ನಿಮ್ ಮನೆಗೂ ಕರ್ದಿದ್ದೀರಾ ಅವ್ರನ್ನೆಲ್ಲ? ಕರ್ದಿವಿ. ನಾವು ಸಾಬುದಾಣಿ ವಡ ಮಾಡ್ಕೊಟ್ಟಿದ್ವಿ ಅವ್ರಿಗೆ.
ಮುಗಿದೋಯ್ತು ಕತೆ. ಮಾರನೇ ದಿನ ಎಲ್ಲ ಎದ್ದಿದ್ರಾ? ಎದ್ದಿದ್ದು. ಫ್ರೈ ಮಾತ್ರ ಕೆಂಪಾಗ್ಬೇಕು. ಆಗ್ಲಿ. ಗೋಲ್ಡನ್ ಕಲರ್. ಎಸ್. ಗೋಲ್ಡ್ ಕಾಯಿನ್, ಪುದೀನ ಚಟ್ನಿ ಮತ್ತೆ ಟೊಮೆಟೊ ಸಾಸ್ ಜೊತೆ. ಥ್ಯಾಂಕ್ ಯು ರೀ. ಕಲಾವತಿ ಅವರು ಗದಗಿಂದ ಬಂದಿದ್ರು. ಬರ್ಬೇಕಾದ್ರೆ ಮುಳ್ಳೂರೇ ಗೋಲ್ಡ್ ಕಾಯಿನ್ ತರ್ತೀನಿ ನಾವು ಅಂದ್ರು. ನಾವ್ ಅನ್ಕೊಂಡ್ವಿ ಏನೋ ಗೋಲ್ಡ್ ಕಾಯಿನ್ ತರ್ಲಕತ್ತಾರೆ ಅಂತ. ಆಮೇಲೆ ಗೊತ್ತಾಯ್ತು ಅದು ಕಾಯಿನ್ಗಳಲ್ಲ, ಇಟ್ಟಿಗೆಗಳು ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಗೋಲ್ಡ್ ಕಾಯಿನ್ ಅನ್ನ ಮಾಡಿದ್ದಾರೆ. ಇದನ್ನ ಯಾವ ರೀತಿ ನಮ್ಮ ಗದಗಿನ ಕಲಾವತಿ ಅವರು ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಗೋಲ್ಡ್ ಕಾಯಿನ್ ಪುದೀನ ಚಟ್ನಿ ಮಾಡುವ ವಿಧಾನ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ ಹಾಕಿ ಹುರಿದು ಕ್ಯಾರೆಟ್ ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ಕಾಳು ಮೆಣಸು, ಚಕ್ಕೆ, ಲವಂಗ ಹಾಕಿ ಪುಡಿ ಮಾಡಿ ಬೇಯುತ್ತಿರುವ ಬಾಣಲಿಗೆ ಹಾಕಿ. ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ರುಬ್ಬಿ ಬಾಣಲಿಗೆ ಹಾಕಿ. ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ. ಬೇಯಿಸಿದ ಆಲೂಗೆಡ್ಡೆ, ಉಪ್ಪು, ನಿಂಬೆ ರಸ ಹಾಕಿ ಕಲಸಿ ಪಲ್ಯ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ನೀರು ಹಾಕಿ ಕಲಸಿಕೊಳ್ಳಿ. ಮಿಕ್ಸಿ ಜಾರಿಗೆ ಪುದೀನ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಚಾಟ್ ಮಸಾಲ ಹಾಕಿ ರುಬ್ಬಿ ಪುದೀನ ಚಟ್ನಿ ತಯಾರಿಸಿಕೊಳ್ಳಿ. ಮಧ್ಯಕ್ಕೆ ಕತ್ತರಿಸಿದ ಬ್ರೆಡ್ ಅನ್ನು ನೀರಲ್ಲಿ ಅದ್ದಿ ತೆಗೆದು ತಯಾರಿಸಿಕೊಂಡ ಪಲ್ಯವನ್ನು ಇಟ್ಟು ಮೇಲೆ ಮತ್ತೊಂದು ಬ್ರೆಡ್ ಇಟ್ಟು ಕಲಸಿದ ಮೈದಾ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದರೆ ಗೋಲ್ಡ್ ಕಾಯಿನ್ ಪುದೀನ ಚಟ್ನಿ ಜೊತೆ ತಿನ್ನಲು ರೆಡಿ. ಟೇಸ್ಟ್ ಮಾಡೋಣ. ಮಾಡಿ. ಚೆನ್ನಾಗಿರುತ್ತೆ ಅನ್ನೋ ಗ್ಯಾರಂಟಿನಾ? 100%. ಕುಯ್ಕೊಂಡು ತಿನ್ನೋದು ಹಂಗೆ ತಿನ್ನೋದಾ? ಹಂಗೆ ತಿನ್ಬೇಕು. ಬಿಸಿ ಇದೆ, ಕುಯ್ಕೊಂಡು ತಿಂದ್ರು ನಡೆಯುತ್ತೆ. ಕುಯ್ದಾಗ ಒಳಗಡೆ ಹೆಂಗ್ ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಹಂಗೆ ತಿಂದ್ರೆ ಬಾಯಿ ಸುಟ್ಟೋಗುತ್ತೆ ರೀ ಕಲಾವತಿ. ಚೆನ್ನಾಗಿದೆ. ಚಲೋ ಆಗೈತ್ರಿ. ಚಲೋ ಇದೆ. ನೀವು ಬೇಲ್ಪುರಿ ತಿಂತೀರಿನೇ? ತಿಂತೀವಿ. ಎಲ್ಲಿ ತಿಂತೀರಿ? ಮನ್ಯಾಗ. ಮನ್ಯಾಗ? ತಿನ್ರಿ. ಇದು ಮಯ್ಯಾಸ್ ಅವರು ಬೇಲ್ ಬಾರ್ ಅಂತ ಕೊಟ್ಟಿದ್ದಾರೆ. ರೋಡಲ್ಲೆಲ್ಲ ಬೇಲ್ಪುರಿ ಮಾಡ್ಕೊಂಡು ತಿಂತಿರಲ್ಲ, ಆತರ ತಿನ್ಬೇಡಿ, ಹೈಜಿನಿಕ್ ಆಗಿರುತ್ತೆ ಅಂತ. ಬೇಲ್ ಬಾರ? ಬಾರ ಬಾರ ಅಲ್ಲ ಅದು. ಅದ್ ನಿಮ್ ಬಾರ, ಅದು ನಿಮ್ಮೂರ್ ಕಡೆ ಬಾರ. ಅದು ಎಷ್ಟು ಆ ಬಾರ ಅಲ್ಲ ಇದು. ಇದು ಬೇಲ್ ಬಾರ್. ತಿನ್ನೋಡಿ. ಬಾರ ಓಪನ್ ಮಾಡಿ. ಹೆಂಗೆ ಹೆಂಗೆ? ಸೂಪರ್. ವೆರಿ ಗುಡ್. ಸೂಪರ್ ಆಗಿದೆ. ಏನ್ ಚೆನ್ನಾಗಿದೆ ಬಿಟ್ಟಿದ್ದೇವೆ. ಚಟ್ನಿ ಅದ್ಭುತವಾಗಿದೆ. ಇದು ಚೆನ್ನಾಗಿಲ್ವಾ? ಸಖತ್ತಾಗಿದೆ ಅದನ್ನು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಲಾವತಿಯವರು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯ್ಯಾಸ್ ಅವರು ಬೇಲ್ ಪುರಿನ ಬೇರೆ ಕಡೆ ತಿನ್ಬೇಡಿ, ಹೈಜಿನಿಕ್ ಆಗಿ ಬಾರ್ ತರ ಮಾಡ್ಕೊಳ್ತೀನಿ ಅಂತ ಕೊಟ್ಟಿದ್ದಾರೆ. 25 ನಿಮ್ಗೆ, ನಿಮ್ಮ ಮೊಮ್ಮಕ್ಕಳಿಗೆ, ನಿಮ್ಮ 3 ಜನ ಮಕ್ಕಳಿಗೆ, ನಿಮ್ಮ ಯಜಮಾನರಿಗೂ ಸೇರಿಸಿ ಕೊಟ್ಟಿದ್ದೀನಿ ಬೇಲ್ ಬಾರ್ ನಿಮ್ಗೋಸ್ಕರ. ಜೊತೆಗೆ ಎಂಡೂರ ಓಂ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಯ್ಯಾಸ್ ಅವರು ಒಂದು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ತುಪ್ಪದವರು ತುಪ್ಪವನ್ನ ಕೊಡ್ತಾ ಇದ್ದಾರೆ. ಮುಳ್ಳೂರೇ ಒಳ್ಳೆ ಅಡಿಗೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಏನ್ ನಿಮ್ಮ ಹೆಸರು? ನಾನು ಸುಷ್ಮಾ ರಮೇಶ್ ಅಂತ. ಸುಷ್ಮಾ ರಮೇಶ್ ಅವರ ಏನ್ ಮಾಡ್ಕೊಂಡಿದ್ದೀರಾ? ನಾನು ಬೈ ಪ್ರೊಫೆಷನ್ ಐ ಆಮ್ ಎನ್ ಇಂಜಿನಿಯರ್. ಓಕೆ. ಐ ವಾಸ್ ವರ್ಕಿಂಗ್ ಇನ್ ದಿ IT ಇಂಡಸ್ಟ್ರಿ. ಓಕೆ. ಕರೆಂಟ್ಲಿ ನಾನು ವರ್ಕ್ ಮಾಡ್ತಾ ಇಲ್ಲ. ಹೌಸ್ ವೈಫ್. ರಮೇಶ್ ಏನ್ ಮಾಡ್ತಾರೆ? ರಮೇಶ್ ನಮ್ಮ ಫಾದರ್. ಓಕೆ. ಅವ್ರ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಲೇಬರ್ ಮಿನಿಸ್ಟ್ರಿ ಇದ್ದಾರೆ. ಓಕೆ. ಅಡಿಗೆ ಮಾಡೋದು ಕಲ್ತಿದ್ದೀರಾ? ಹಾ, ಕಲ್ತಿದ್ದೀನಿ. ಯಾವಾಗ ಕಲ್ತ್ರಿ? ಚಿಕ್ಕ ವಯಸ್ಸಿಂದ ಸ್ವಲ್ಪ ಇಷ್ಟ ಆಯ್ತು. ಇಲ್ಲ, ಚಿಕ್ಕ ವಯಸ್ಸಿಂದ ಸ್ವಲ್ಪ ಪ್ಯಾಷನ್ ಇತ್ತು. ಸ್ವಲ್ಪ ಕುರುಕ್ಲು ತಿಂಡಿ ಅಂತ ಮಾಡ್ಕೊಂತಾ ಇದ್ವಿ. ಆಮೇಲೆ ನಮ್ದೊಂದು ಚಿಲ್ಡ್ರನ್ಸ್ ಗ್ರೂಪ್ ಅಂತ ಇತ್ತು. ಎವ್ರಿ ವೀಕೆಂಡ್ ನಾವು ಒಂದ್ ಮನೇಲಿ ಸೇರ್ಕೊಂಡು ಒಂದು 10-15 ಮಕ್ಳು ಈ ತರ ಏನಾರು ಒಂದು ಚಾಟ್ ಐಟಮ್ ಅಥವಾ ಕ್ಯಾರೆಟ್ ಹಲ್ವಾ ಅಂತದ್ ಏನಾರು ಮಾಡ್ಕೊಳ್ತಾ ಇದ್ವಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನು ಕುರುಕಲ್ ತಿಂಡಿ ಮಾಡ್ತಾ ಇದ್ದೀರಾ? ಇವಾಗ ಅವರೆಕಾಯಿ ಸೀಸನ್ ಅಲ್ವಾ,
ಶುರು ಆಗಿದೆ. ಸೊ ಅದಕ್ಕೆ ಅವರೆಕಾಯಿ ನಿಪ್ಪಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ಮಮ್ಮ ಹೇಳಿದ್ರ ನೀನ್ ಹೋಗಿ ಮಾಡ್ತೀಯ ಅಡಿಗೆನ ಮಾಡು ಅಂತ? ಅಮ್ಮನೇ ಹೇಳ್ಕೊಟ್ಟಿರೋದು ಈ ರೆಸಿಪಿ. ಗೊತ್ತು, ಕಾನ್ಫಿಡೆಂಟ್ ಆಗಿ ಕಳಿಸ್ಕೊಟ್ಟಿದ್ದಾರೆ. ಮಾಡು, ಆ ಹುಡುಗ ಹಿಂಗೆಲ್ಲ ಕೇಳ್ತಾ ಇರ್ತಾನೆ, ತಲೆ ತಿಂತಾ ಇರ್ತಾನೆ, ಹಿಂಗೆಲ್ಲ ಆನ್ಸರ್ ಮಾಡು ಅಂತ ಹೇಳಿದ್ದಾರೆ. ನನಗೆ ಗೊತ್ತ್ರಿ ಬರೋರ್ಗೆಲ್ಲ ಏನೇನ್ ಹೇಳ್ತಾರೆ. ಅಲ್ಲ, ಕಾನ್ಫಿಡೆಂಟ್ ಆಗಿ ನೀನು ಇದೆಯಾ, ಅವ್ರು ಕಾನ್ಫಿಡೆಂಟ್ ಆಗಿ ಏನ್ ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಮಾಡು ಅಂತಾನು. ಅದಕ್ಕೆ ಮೊದಲೇ ಕ್ವೆಶ್ಚನ್ ಪೇಪರ್ ಕೇಳಿದ್ರಿ ನೀವು ಬಂದ ಹತ್ರ. ಏನ್ ಬಂದ್ ತಲೆ ತಿಂತಾರೆ ಮುಳ್ಳೂರ, ಏನ್ ಕ್ವೆಶ್ಚನ್ ಕೇಳ್ತೀರಾ ನೀವು ಅಂತ. ಕ್ವೆಶ್ಚನ್ ಪೇಪರ್ ಮೊದಲೇ ಔಟ್ ಮಾಡಲ್ಲ ಅಂತ ನಾವು ಹೇಳಿದೀವಿ. ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ. ಅವರೆಕಾಳು ನಿಪ್ಪಟ್ಟು ಬೇಕಾಗುವ ಸಾಮಗ್ರಿಗಳು: ಅವರೆಕಾಳು, ಕಡಲೆಕಾಯಿ ಬೀಜ, ಹುರಿಗಡಲೆ, ಒಣಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಬಿಳಿ ಎಳ್ಳು, ಜೀರಿಗೆ, ಇಂಗು, ಒಣ ಕೊಬ್ಬರಿ ತುರಿ, ಉಪ್ಪು, ಎಣ್ಣೆ. ಏನ್ ಕೊಳ್ಳಿ ಮಾಡಕ್ ನಿಮ್ಗೆ? ಇವಾಗ ನನ್ಗೆ ಗ್ರೈಂಡ್ ಮಾಡ್ಬೇಕು. ಮಾಡ್ಕೊಳ್ಳಿ. ಜಾರ್ ಇದೆ, ತೊಳಿ ಅದೇ ತೊಳಿ. ಏನು ಅದಕ್ಕೆ ಹಾಕೊಳ್ತಾ ಇದೀರಾ? ಮೆಜರ್ಮೆಂಟ್ ಅಷ್ಟೇ. ಓಹೋ, ನಿಮ್ಮಮ್ಮ ಅದನ್ನ ಹೇಳ್ಕೊಟ್ಬಿಟ್ಟಿದಾರಾ? ಮೆಜರ್ಮೆಂಟ್ ಪ್ರಕಾರನೇ ಮಾಡ್ಬೇಕು. ಹೊಡೆದೋಗುತ್ತೆ, ಕಿತ್ತೋಗುತ್ತೆ, ಮುರಿದೋಗುತ್ತೆ, ಹುಷಾರಾಗಿ ಮಾಡು. ಸುಷ್ಮಾನ ಕರೀದ ಮೇಲೆ ಅಂತ ಕರೀತಾರೆ. ಸುಷ್ಮಾ ಕರೆಕ್ಟ್ ಆಗಿ ಮಾಡು ಸುಷ್ಮಾ, ನೀನ್ ಮೊದ್ಲೇ ಟೆನ್ಷನ್ ಹಂಗೆಲ್ಲ ಮಾಡ್ಕೋಬೇಡ ಅಂತೆಲ್ಲ ಹೇಳಿಲ್ಲ. ಟೆನ್ಷನ್ ಎಲ್ಲ ಏನಿಲ್ಲಪ್ಪ. ಸೊ ಇದನ್ನ ಫಸ್ಟ್ ಹಾಕೊಳ್ಳೋಣ. ಕಡಲೆಕಾಯಿ ಬೀಜ ಹಾಕಿದೀರಾ? ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಹಾಕ್ತಿದ್ದೀರಾ? ಕಡಲೆಕಾಯಿ ಬೀಜನ ಹುರ್ಕೊಂಡಿದೀರಾ? ಹುರ್ಕೊಂಡಿರೋ ಕಡಲೆಕಾಯಿ ಬೀಜ, ಆಮೇಲೆ ಹುರ್ಗಡ್ಲೆ, ಆಮೇಲೆ ಇದು ಮೆಣಸಿನಕಾಯಿ. ಒಂದ್ ಬಣ್ಣಕ್ಕೆ ಒಂದ್ ರುಚಿಗೆ. ಪರವಾಗಿಲ್ಲ, ಹೆಂಗೋ ಒಂದ್ ಹಾಕೊಡ್ರಿ. ಸೊ ಇದು ಸ್ವಲ್ಪ ಖಾರ ಇದ್ರೇನೆ ಚೆನ್ನ, ತುಂಬಾ ಬ್ಲ್ಯಾಂಡ್ ಆಗಿರೋದ್ ಬೇಡ. ಒಂದ್ 10 ರಿಂದ 12 ಹಾಕೊಳ್ಳೋಣ. ಹಾಕ್ಬಿಡಿ, ಪರವಾಗಿಲ್ಲ, ಹಾಕಿ. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅವರೆಕಾಯಿ ಹಾಕೊಂಡಿಲ್ಲ? ಅವರೆಕಾಯಿ ಕಲ್ಸೋವಾಗ. ಹೌದಾ? ಮಿಕ್ಸ್ ಏನ್ ಮಾಡೋದು ಬೇಡ. ಗ್ಯಾರಂಟಿ ಆಗಿರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಏನ್ ಅಡಿಗೆ ಮಾಡ್ತೀರಾ ಮನೇಲಿ ನೀವು? ಅಡಿಗೆ ಮನೆಗೆ ಹೋದ್ರೆ ಅದೇ ಡೈಲಿ ನಮ್ಮ ಮಾಮೂಲಿ ತಿಂಡಿಗಳು, ರೊಟ್ಟಿ ಎಲ್ಲ ಮಾಡ್ತೀರಾ? ನಿಮ್ಮಮ್ಮ ಬಿಡ್ತಾರೆ ಅಡಿಗೆ ಮನೆಗೆ? ಎಷ್ಟು ಜನ ಮಕ್ಕಳು ನೀವು? ನಾನು ಒಬ್ಳೆ. ಗೊತ್ತು, ನಿಮ್ಮಮ್ಮ ನಿಮ್ಗೆ ಅಡಿಗೆ ಮನೆ ಮುಂದೆ ಬಿಡ್ತಾರೆ? ಇಲ್ಲ, ಮಾಡ್ತೀನಿ, ಅವಾಗ ಮಾಡ್ತೀರಾ ಅಷ್ಟೇ. ದಿನ ಕಂಟಿನ್ಯೂಸ್ ಆಗಿ ಅಡಿಗೆ ಮನೆಗೆ ಹೋಗಿ ಮಾಡಲ್ಲ. ಸಂದರ್ಭ ಬಂದಾಗ ಮಾಡ್ತೀನಿ. ಅಕ್ಕಿ ಹಿಟ್ಟು ಹಾಕಿ. ಇದು ಅಕ್ಕಿ ಹಿಟ್ಟು 1 ಬಟ್ಲು ಹಾಕಿದ್ರೆ, ಇದು ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಿಕ್ಸ್ಚರ್ ಒಂದ್ ಹಾಕ್ಬೇಕಾ? 1 ಬಟ್ಲು. ಹೇಳ್ಕೊಟ್ಬಿಟ್ಟಿದ್ದಾರೆ ನಿಮ್ಮಮ್ಮ. ಫುಲ್ ಟ್ರೈನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಮಗಳನ್ನ. ಮಿಸ್ಸೇ ಆಗಂಗಿಲ್ಲ ಮಾಡಿ. ಜೀರಿಗೆ 3 ಸ್ಪೂನು. ಓಕೆ, 3 ಸ್ಪೂನ್ ಸಾಕಾ? ಸಾಕು. ಬಿಳಿ ಎಳ್ಳು 3 ಸ್ಪೂನು ಹಾಕಿ ಮೇಡಮ್. ಇಂಗು ಸ್ವಲ್ಪ ಧಾರಾಳವಾಗಿ ಹಾಕೊಂಡಷ್ಟು ಚೆನ್ನ ಹಾಕಿ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ ಹಾಕೊಳ್ಳೋಣ. ಹಾಕಿ ಮೇಡಮ್. ಓಕೆ, ಇದು ಮಿಕ್ಸ್ ಮಾಡೋಣ. ಮಾಡಿ. ಕೊಬ್ಬರಿ ಮಿಕ್ಸ್ ಆಯ್ತು, ಎಲ್ಲ ಮಿಕ್ಸ್ ಆಯ್ತು. ಇವಾಗ ಅವರೆಕಾಯಿ ಹಾಕೊಳ್ಳೋಣ. ಅವರೆಕಾಯಿ ಹಾಕಿ. ಎಣ್ಣೆ ಕಾದಿದೆ ಕಡಿಮೆ ಮಾಡಿದ್ದೀನಿ. ಎಣ್ಣೆ 3 ಸ್ಪೂನ್ ಹಾಕೊಳ್ಳೋಣ. ಓಕೆ, ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡು ಅವರೆಕಾಯಿ ಧಾರಾಳವಾಗಿ ಹಾಕಿ. ಧಾರಾಳವಾಗಿ ಕೆಜಿ 30 ರೂಪಾಯಿ, ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಎಷ್ಟಾಗ್ತಷ್ಟು ಚೆನ್ನ, ಬಿಕಾಸ್ ಇದು ಅವರೆಕಾಯಿ ನಿಪ್ಪಟ್ಟಾಗಿರೋದ್ರಿಂದ. ಉಪ್ಪು ಹಾಕೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರಿನಲ್ಲಿ ಮಿಕ್ಸ್ ಮಾಡೋಣ. ಓಕೆ, ಮಾಡಿ ಮೇಡಮ್. ಅವರೆಕಾಳು ಹಾಕಾಯ್ತು. ಸೊ ಇದ್ರ ಮೇಲೆ ತಟ್ಕೊಳ್ಳೋಣ. ತಟ್ಟಿ ಮೇಡಮ್, ತಟ್ಟಕ್ಕೇನಿಲ್ಲ, ತಟ್ಟಿ ಮೇಡಮ್. ದೊಡ್ಡದಾಗಿರ್ತಾ ನಿಪ್ಪಟ್ಟು ಚಿಕ್ಕದಾಗಿರ್ತಾ? ನಮ್ಗೆ ಹೆಂಗ್ ಬೇಕೋ ಹಾಗೆ ಮಾಡ್ಕೊಳ್ಬಹುದು. ಓಕೆ, ಅಲ್ಲ ನೀವ್ ಹೆಂಗ್ ಮಾಡ್ತೀರಾ ಅಂತ? ಮೀಡಿಯಂ ನಿಪ್ಪಟ್ಟುಗಳ ಬಿಡಿಮ್ಮ. ಇದು ಕೊಡಿ. ಇದಾ
ಇದ್ರಲ್ಲಿ ಹಾಕಿ ಒಳಗಡೆ ಇಳಿಸೋದಾ? ಈಸಿ ಅಲ್ವಾ ಅದು? ಹೆಂಗೋ ಬಿಡಿ, ನೋಡೋಣ ಆಮೇಲೆ ಕತೆ. ತಟ್ಟಿದ್ರ ಸುಷ್ಮಾ? ಹಾ, ತಟ್ಟಾಯ್ತು. ಸರಿಯಾಗಿ ತಟ್ರಿ, ಕಿತ್ತೋಗ್ಬಿಟ್ಟದ ಗ್ರಾಚಾರ ಮೇಲೆ. ತಾಡ್ರಿ, ಜಾಗ ಬೇಡವಾ? ಸಾಕ ಇಷ್ಟೇನೆ? ಹಾ, ಸಾಕು. ಅದ್ಭುತವಾಗಿ ಮಾಡ್ತೀರಾ. ಇನ್ನೇನೇನ್ ಮಾಡ್ತೀರಾ? ಏನೇನ್ ಸ್ಪೆಷಲಿಸ್ಟ್ ನೀವು? ಬೆಣ್ಣೆ ಮುರ್ಕ್ ತುಂಬಾ ಚೆನ್ನಾಗಿ ಮಾಡ್ತೀವಿ. ಅದ್ ಮುರಿದೋದ್ರು ಪರವಾಗಿಲ್ಲ, ಗೊತ್ತಾಗಲ್ಲ ಯಾರಿಗೂ. ಇಲ್ಲ. ಆಮೇಲೆ ಅವ್ರೆಕಾಯಿ ರೊಟ್ಟಿ ಚೆನ್ನಾಗಿ ಮಾಡ್ತೀನಿ. ಅದು ಮುರಿದೋದ್ರು ಪರವಾಗಿಲ್ಲ, ತಿನ್ಕೋಬಹುದು. ಇಲ್ಲ, ಅದೇನ್ ಮುರಿಯಲ್ಲ. ಮುರಿಯಲ್ಲ. ಓಕೆ. ಅವರೆಕಾಯಿ ರವಾ ದೋಸೆ ಚೆನ್ನಾಗಿ ಮಾಡ್ತೀನಿ. ಓಹೋ. ಆಮೇಲೆ ಮಾಮೂಲ್ ಮಸಾಲೆ ದೋಸೆ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಅವ್ರೆಕಾಯಿ ಸಾರು ಚೆನ್ನಾಗಿ ಮಾಡ್ತೀನಿ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ಪಾಪ, ನಿಮ್ಮ ಮನೆಯವ್ರು ಯಾವ ಊರ್ ಕಡೆಯವರು? ಬೆಂಗಳೂರೇ. ಅವರೆಕಾಯಿ ನಿಪ್ಪಟ್ಟು ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು ಸುಷ್ಮಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅವರೆಕಾಯಿ ನಿಪ್ಪಟ್ಟನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಕಾಯಿ ನಿಪ್ಪಟ್ಟನ್ನ ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅವರೆಕಾಳು ನಿಪ್ಪಟ್ಟು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿದ ಕಡಲೆಕಾಯಿ ಬೀಜ, ಹುರಿಗಡಲೆ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ತಯಾರಿಸಿಕೊಂಡ ಪುಡಿ, ಜೀರಿಗೆ, ಬಿಳಿ ಎಳ್ಳು, ಇಂಗು, ಒಣ ಕೊಬ್ಬರಿ ತುರಿ, ಬಿಸಿ ಎಣ್ಣೆ, ಬೇಯಿಸಿದ ಅವರೆಕಾಳು, ಉಪ್ಪು, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಎಣ್ಣೆ ಸವರಿದ ಕವರಿನ ಮೇಲೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಗರಿ ಗರಿ ಅವರೆಕಾಳು ನಿಪ್ಪಟ್ಟು ತಿನ್ನಲು ರೆಡಿ. ಸುಷ್ಮಾ, ಟೇಸ್ಟ್ ಮಾಡೋಣ? ಶೋರ್ ಸರ್. ಚೆನ್ನಾಗಿ ಮಾಡಿರ್ತೀರಾ, ಗ್ಯಾರಂಟಿನಾ? ನೀವ್ ತಿನ್ಬಿಟ್ಟು ಹೇಳ್ಬೇಕು. ನಿಮ್ಮಮ್ಮ ಹೇಳೋರು 3 ದಿವಸದ ನಿಪ್ಪಟ್ಟು ಮಾಡ್ತಾನೆ ಇರೋ ನಮ್ಮ ಮಗಳು ಅಂತ. ಹಂಗಾರೆ ಚೆನ್ನಾಗಿರ್ಬಿಡಿ. ಹಿಂದೆ ಚೆನ್ನಾಗಿದೆ. ಚೆನ್ನಾಗಿದ್ಯಾ ಸರ್? ಮಾತಾಡಂಗಿಲ್ಲ ಸುಷ್ಮಾ, ಸಕ್ಕತ್ತಾಗಿದೆ. ಐ ಆಮ್ ವೆರಿ ಗ್ಲಾಡ್ ಯು ಲೈಕ್ ಇಟ್. ವೈ? ಇಲ್ಲ ಸರ್, ಇದೊಂದು ನ್ಯೂ ಡಿಶ್ ನ ಕಲ್ತಿದ್ದು, ನಾ ಮುಂಚೆ ಮಾಡಿರ್ಲಿಲ್ಲ. ಹೌದಾ? ಸೊ ಇದು ಈ ಪ್ರೋಗ್ರಾಮ್ಗೋಸ್ಕರನೇ ಕಲ್ತೆ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯಜಮಾನ್ರ ಮೇಲೆ ಟ್ರೈ ಧೈರ್ಯವಾಗಿ ಮಾಡ್ಬೋದು. ನಿಮ್ಮ ಅಪ್ಪ ರಮೇಶ್ ಅವ್ರಿಗೂ ತಿನ್ನಿಸ್ಬೋದು, ನೋ ಪ್ರಾಬ್ಲಮ್. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಮ್ಮ ಮಯಾಸ್ ಅವರು ಅದ್ಭುತವಾಗಿರುವಂತಹ ಬೇಲನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಕಡೆ ಬೇಲ್ಪುರಿ ತಿಂತೀವಿ, ಅಲ್ಲಿ ಇಲ್ಲಿ ತಿಂದ್ರೆ ಹೈಜಿನಿಕ್ ಆಗಿರಲ್ಲ, ಚೆನ್ನಾಗಿರಲ್ಲ, ನಿಲ್ಲಿಸಿ ತಿನ್ನಕ್ ಜಾಗ ಸಿಕ್ಕಲ್ಲ. ಅವ್ನು ಕೊಡೋ ಎಲೆ ಹಾಕಿ ಎಲೆ ಮೇಲೆ ನೀರು ಹಾಕು ತೊಳೆದಿರಲ್ಲ, ಹಂಗೆ ಕೊಡ್ತಾನೆ, ತಿನ್ನಕ್ಕಾಗಲ್ಲ. ಆದ್ರೂ ತಿನ್ಬೇಕು ಅನ್ನೋ ಬಾಯಿ ರುಚಿ ಹೆಣ್ಮಕ್ಳಿಗೆ. ಅದಕ್ಕೆ ಅವರು ಬೇಲ್ ಬಾರ್ನೆ ಬಿಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ ಹೇಳಿ. ಶೋರ್ ಸರ್. ತುಂಬಾ ಪ್ರಯೋಗಗಳು ಮಾಡ್ತಾರೆ ನಮ್ಮ ಮಯಾಸ್ ಅವರು. ಇದ್ರ ಆಡ್ ನೆನ್ನೆ ನ್ಯೂಸ್ ಪೇಪರ್ ನಲ್ಲಿ ಬಂದಿತ್ತು. ಹೌದು, ಅವಾಗ ನೋಡ್ಬಿಟ್ಟೆ ಅನ್ಕೊಂಡೆ. ನೆನ್ನೆ ಆಡು, ಇವತ್ತು ನಿಮ್ ಕೈನಲ್ಲಿ ಬಾರು. ಅದೇ. ಹುಡುಗರಿಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ, ನಮಗೆ ಗೊತ್ತಾಗಲ್ಲ. ತುಂಬಾ ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು. ನಿಮ್ಗೆ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಸೇರಿಸಿ ಒಂದು 24 ಬೇಲ್ ಬಾರ್ನ ಕೊಡ್ತಾ ಇದ್ದೀನಿ. ಆರಾಮಾಗಿ ಈ ತರ ಮಾಡಿ ಕಷ್ಟಪಟ್ಟು ಕೈ ಸುಟ್ಕೊಂಡಾಗ, ಬೇಜಾರಾದಾಗ ಈಚೆ ಬೇಲ್ಪುರಿ ತಿನ್ಬೇಕು, ಯಜಮಾನ್ರು ಬಂದಿಲ್ವಲ್ಲ ಅಂದಾಗ ಮಯಸ್ ಅವರ ಬೇಲ್ ಬಾರ್. ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನ್ ನಗರ, ಬೆಂಗಳೂರಿನವರು ಅದ್ಭುತವಾಗಿರುವಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದ್ಭುತವಾದ ಅಡಿಗೆಗಳನ್ನ ಮಾಡಿಸಿ ಮುರಳಿ ಅವರೇ ಅಂತ ಇದ್ರೆ ಮಯಾಸ್ ಅವರು, ಮುರಳಿ ಅದೆಲ್ಲ ಬೇಡಪ್ಪ, ನಮ್ದು ಬೇಲ್ ಬಾರ್ನ ಕೊಡಿ, ತಿನ್ಕೊಂಡು ಆರಾಮಾಗಿರ್ಲಿ ಅಂತ ಇದ್ದಾರೆ. ಇವೆಲ್ಲ ಇದೆ ನಮ್ಮ ಗಂಡಬಿ ಕಾರ್ಯಕ್ರಮದಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸುಶೀಲಾ ಕೋಟಿ. ಸುಶೀಲಾ ಕೋಟಿ. ಕೋಟಿ 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 ಇವ್ರು ಏನ್ ಮಾಡ್ತಾರೆ? ಇಂಡಸ್ಟ್ರಿಯಲ್ ಬಿಸ್ನೆಸ್ ಪೌಡರ್ ಪೇಂಟ್. ಪೌಡ್ರು ಪೇಂಟ್ಸ್ ಎಲ್ಲ ಮಾಡ್ತಾರೆ. ಮನೇಲಿದೆ ನಿಮ್ದು? ಇಲ್ಲಿ ಪದ್ಮನಾಭ ನಗರ. ಇಲ್ಲೇ ಪದ್ಮನಾಭ ನಗರದಲ್ಲಿ ಇದ್ದೀರಾ? ಓಕೆ, ವೆರಿ ಗುಡ್. ಏನ್ ಮಾಡ್ತೀರಾ ಇವತ್ತು? ನಮ್ ಸ್ಪೆಷಲ್ ಕಾಶಿ ಲಾಡು. ಕಾಶಿಲಿ ಎಂತ ಲಾಡು ಮಾಡ್ತಾರೆ? ಹಾಲಲ್ಲೇ ಮಾಡೋದ್ರಿಂದ ಕಾಶಿ ಲಾಡು ಅಂತ ಹೇಳಿ. ಓಕೆ, ಹಾಲ್ನಲ್ಲಿ ಮಾಡೋ ಲಾಡೋದ್ರಿಂದ ಕಾಶಿ ಲಾಡುನ. ಓಕೆ, ಗುರುವಾರದ ಗೃಹಿಣಿಯರ ನಮ್ಮ ಕಾರ್ಯಕ್ರಮದಲ್ಲಿ ಕಾಶಿ ಲಾಡುನ ಮಾಡಕ್ಕೋಸ್ಕರ ಸುಶೀಲಾ ಕೋಟೆ ಅವರು ಬಂದಿದ್ದಾರೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಕೋಟೆ ಅವರೇ? ಕಾಶಿ ಲಡ್ಡು ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ತೆಂಗಿನಕಾಯಿ ತುರಿ, ಗೋಡಂಬಿ, ವೆನಿಲಾ ಎಸೆನ್ಸ್, ಕುಂಕುಮ ಕೇಸರಿ. ಏನ್ ಕೊಡ್ಲಿ ಮಾಡಕ್ಕೆ? ಈಗ ಮಿಕ್ಸಿ ಮಾಡ್ಕೊಳ್ಬೇಕು ಫಸ್ಟ್. ಮಾಡ್ಕೊಳ್ಳಿ, ತಗೊಳ್ಳಿ ಮಿಕ್ಸಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಏನ್ ಮಾಡ್ತೀರಾ ಹೇಳಿ ಮಿಕ್ಸಿನಲ್ಲಿ? ತೆಂಗಿನಕಾಯಿ ಮತ್ತೆ ಹಾಲು ಹಾಕಿ ಹೊಡಿಬೇಕಾ ಚೆನ್ನಾಗಿ? ಗ್ರೈಂಡ್ ಮಾಡಿ. ಪಾತ್ರೆ ಬಿಸಿ ಇಡಿ. ಏನಕ್ಕೆ? ಬಿಸಿಗೇನು ಬೇಡ ಅಂದ್ರಲ್ಲ ನೀವು?
ಇಲ್ಲ ಅದು ಎಲ್ಲ ಹಾಲಲ್ಲಿ ಕುದಿಸ್ಬೇಕು ಫುಲ್ ಡ್ರೈ. ಇದು ಹಾಲು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಏನಾಕರಿ ಒಂದು ಗ್ಲಾಸ್ ಹಾಲು ಹಾಕಿದ್ದೀರಾ ಹಾಲು ಅದಕ್ಕೆ? ಹಾಕಿದ್ದೀನಿ. ಮತ್ತೆ ಕಾಯಿ ತುರಿ ಹಾಕಿದ್ದೀರಾ? ಕಾಯಿ ತುರಿ. ಓಕೆ. ಕುದಿಲಿಕ್ಕೆ ಕಾಯಿ ಮತ್ತೆ ಹಾಲನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇದನ್ನ ಕುದಿಸ್ತಾ ಇದೀವಿ ಅಷ್ಟೇನಾ? ಎಣ್ಣೆ ಏನ್ ಹಾಕೋದ್ ಬೇಡವಾ? ಏನಿಲ್ಲ, ಎಣ್ಣೆ ಏನಿಲ್ಲ, ತುಪ್ಪ ಇಲ್ಲ, ಏನು ತುಪ್ಪನೂ ಇಲ್ಲ, ಎಣ್ಣೆನೂ ಇಲ್ವಾ? ಇಲ್ಲ. ಹಾಗೆ ಓಕೆ. ಅರ್ಧ ತೆಂಗಿನಕಾಯಿ ತಗೊಂಡ್ರೆ ಅರ್ಧ ಲೀಟರ್ ಹಾಲು ಬೇಕು. ಹೌದಾ? ಹಾ. ಇದು ಗಟ್ಟಿ ಆಗ್ಬೇಕಾ? ಹಾ, ಗಟ್ಟಿ. ಗಟ್ಟಿ ಆಗುತ್ತಾ? ಹಾ, ಆಗುತ್ತೆ. ಏನೇನ್ ಮಾಡ್ತೀರಾ ಮನೇಲಿ ಸ್ಪೆಷಲ್? ಹುಬ್ಳಿ ಸ್ಪೆಷಲ್? ಹುಬ್ಳಿ ಸ್ಪೆಷಲ್ ರೊಟ್ಟಿ. ತಟ್ತೀರಾ ರೊಟ್ಟಿನಾ? ಬರುತ್ತೆ ತಟ್ಟಕ್ಕೆ? ಬರುತ್ತೆ ಸಾಧಾರಣ, ಇಲ್ಲಾಂದ್ರೆ ಲಟ್ಟಿಸ್ತೀವಿ. ಹೌದಾ? ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 13 ವರ್ಷ. 13 ವರ್ಷ ಆಯ್ತು. ಇಲ್ಲಿ ಹುಬ್ಳಿ ಇದ್ದಿದ್ದು ನೀವು? ನಾ ಹುಬ್ಳಿಲಿಂದ, ನಮ್ದು ತವ್ರ ಮನೆ ಬಂದು ಕುಶಾಲನಗರ. ಕುಶಾಲನಗರಕ್ಕೂ ಧಾರವಾಡಕ್ಕೂ ಇಲ್ಲಿಂದ ಸಂಬಂಧವಯ್ಯ? ಬೆಂಗಳೂರಲ್ಲಿ ಬಂದು ಮೀಟ್ ಆಗ. ಹೌದಾ? ಲವ್ ಮ್ಯಾರೇಜ್ ಏನೇ? ಅಯ್ಯೋ, ಏನ್ ಮಾಡ್ತಾ ಇದ್ರಿ ಬೆಂಗಳೂರು ನೀವಾಗ? ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹಂಗೆ ಲವ್ ಮಾಡಿದ್ರಿ ನೀವು? ಓಕೆ. ಹಾಲು ಕುದೀತಿರುವಾಗ ಸಕ್ಕರೆ ಹಾಕೋಣ. ಹಾಕಿಮ್ಮ, ಹಾಕಿ. ಎಷ್ಟು, ಒಂದು ಬೌಲಾ? ಮುಕ್ಕಾಲ್ ಕಪ್ ಸಕ್ಕರೆ. ಓಕೆ ಓಕೆ ಓಕೆ. ಹಾಲು ಸ್ವೀಟ್ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕೊಂಡ್ರೆ ನಡೀತದೆ. ಸಕ್ಕರೆ ಹಾಕಿದ್ರೆ ತಿರ್ಗಾ ನೀರಾಗುತ್ತೆ, ತಿರ್ಗಾ ಗಟ್ಟಿ ಆಗುತ್ತೆ ಆಮೇಲೆ. ಓಕೆ, ಏನಾಯ್ತು? ಎಲ್ಲಿವರೆಗೂ ಬಂತು ಸುಶೀಲಾ? ಕೋಟೆ ಅವರೇ? ಕೋಟಿ ಅವರೇ. ಓಕೆ, ಕೋಟಿ ಅವ್ರೆ ಎಲ್ಲಿವರೆಗೂ ಬಂತು? ಗಟ್ಟಿ ಆಗ್ತಾ ಇದೆ. ಇವಾಗ ಏನ್ ಮಾಡೋದು ನೆಕ್ಸ್ಟ್? ಈಗ ಸ್ವಲ್ಪ ಕುಂಕುಮ ಕೇಸರಿ ಕಲರ್ ಹಾಕೋಣ. ಹಾಕಿ 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 ಕಲರ್ ಬರ್ಲಿ. ಸಾಕಷ್ಟೇನೆ? ಹಾ, ಸಾಕು. ಮುರಳಿ ಅವರೇ, ನಾವು ಒಂದು ರಿಕ್ವೆಸ್ಟ್ ಮಾಡ್ಕೋಬೋದಾ ನಿಮ್ಮ ಹತ್ರ? ನನ್ನ ಹತ್ರನಾ? ನಿಮ್ಮ ಹತ್ರ ಅಲ್ಲ, ನಿಮ್ ಮೂಲಕ ಎಲ್ಲರಿಗೂ. ಖಂಡಿತ ಖಂಡಿತ ಖಂಡಿತ, ಹೇಳಿ ಮೇಡಮ್, ಹೇಳಿ ಹೇಳಿ. ಈಗ ಎಲ್ಲಾರು ಫಂಕ್ಷನ್ ಗಳಿಗೆ ಹೋಗಿರ್ತಿರಲ್ಲ, ಹೌದು, ಅಲ್ಲಿ ಕೊಡೋ ಎಲ್ಲಾ ಐಟಮ್ಸ್ ಹಾಕೊಂಡು ತಿನ್ನಕ್ ಆಗದೆ ವೇಸ್ಟ್ ಮಾಡ್ತಿರಲ್ಲ. ಹೌದು. ಅದ್ರ ಬದಲು ನಿಮ್ಗೆ ಎಷ್ಟು ಬೇಕೋ ಅಷ್ಟ ಐಟಮ್ಸ್ ಹಾಕೊಂಡು ಅದ್ ಪೂರ್ತಿಯಾಗಿ ಖಾಲಿ ಮಾಡ್ಬೋದಲ್ಲ ಅಂತ ಎಲ್ಲರಿಗೆ ಎಲ್ರು ಹೇಳ್ಬೇಕು ಅಂತಾನ? ಓಕೆ, ಒಳ್ಳೇದೇ. ಸುಶೀಲಾ ಕೋಟಿ ಅವ್ರು ಹೇಳ್ತಾ ಇದಾರೆ, ಮುರಳಿ ಅವರೇ ಹೋಗಿದ್ ಕಡಲ ತುಂಬಾ ಎಲೆ ಮೇಲೆ ತುಂಬಾ ಬಡ್ಸ್ಕೊಂಡು ತುಂಬಾ ವೇಸ್ಟ್ ಮಾಡ್ತಾರೆ, ತಿಂದಿರೋ ಆಹಾರನ ಹಾಕ್ಸ್ಕೊಳ್ಳೋದೇ ಬೇಡ, ಪದಾರ್ಥಗಳನ್ನ ಎಷ್ಟ್ ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ, ಬೇಕಾದ್ರೆ ಇನ್ನೊಂದ್ಸರಿ ಕೇಳಾಕ್ಸ್ಕೊಳ್ಳಿ, ಆದ್ರೆ ಎಲೆ ಮೇಲೆ ಬಿಟ್ಟು ವೇಸ್ಟ್ ಮಾಡಿ ಎಷ್ಟೋ ಜನ ದಿನಕ್ಕೆ 60,000ಕ್ಕಿಂತ ಜಾಸ್ತಿ ಜನ ಪ್ರಪಂಚದಲ್ಲಿ ಹೊಟ್ಟೆಗೆ ಊಟ ಇಲ್ಲದೆ ಸಾಯ್ತಾ ಇದಾರೆ ಮುರಳಿ ಅವರೇ. ಆದ್ರೂ ನಾವು ಇಷ್ಟೊಂದು ಅನ್ನಗಳನ್ನ ವೇಸ್ಟ್ ಮಾಡ್ತೀವಲ್ಲ, ಆಹಾರ ಪದಾರ್ಥಗಳನ್ನ ಅಂತ ಸುಶೀಲಾ ಅವ್ರು ಹೇಳ್ತಾ ಇದಾರೆ. ಓಕೆ, ವೇಸ್ಟ್ ಮಾಡಬೇಡಿ, ಒಳ್ಳೆ ಸಜೆಷನ್, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಗಟ್ಟಿ ಆಗ್ತಾ ಇದೆ. ಗಟ್ಟಿ ಆಗ್ತಾ ಇದೆಯಾ? ಇನ್ನ ಆಗ್ಬೇಕಾ? ಇಲ್ಲ, ಆಯ್ತು. ಹಾಕೋಣ? ಇನ್ನು ಏಲಕ್ಕಿ ಪುಡಿ ಹಾಕಿ. ಕೊಡಿ ಕೊಡಿ ಕೊಡಿ, ಹಾಕಿ. ಸಖತ್ ಪುರ್ಸೋದ್ ಕೆಲಸ ಇದು ಬಿಡ್ರಿ. ನಾನು ನೋಡ್ತೇನೆ ನೀನ್ ಅವಾಗಿಂದ. ಪುರ್ಸೊತ್ತಿದ್ದಾಗ ಮನೆಯಲ್ಲಿ ಸ್ವೀಟ್ ಮಾಡ್ಕೋಬೇಕು ಅಂತ ಅನ್ಸಿದಾಗ, ಹಾಲು ತುಂಬಾ ಇದ್ದಾಗ ಮಾಡ್ಕೊಳ್ಳುವಂಥದ್ದು. ಇದು ಎಸೆನ್ಸ್ ಹಾಕ್ತಾ ಇದೀನಿ. ಏನ್ ಎಸೆನ್ಸ್ ಅದು? ವೆನಿಲಾ ಎಸೆನ್ಸ್ ಹಾಕಿ. ಎಲ್ಲ ಆಯ್ತಾ? ಇನ್ನೇನೋ ಇದೆಯಾ? ಇಲ್ಲ, ಏನಿಲ್ಲ. ಹಾಕೋಣ? ಆಯ್ತು. ಉಂಡೆ ಕಟ್ತೀರಾ? ಹಾ, ತಣ್ಣಗಾದ್ಮೇಲೆ ಉಂಡೆ. ಇನ್ನ ತಣ್ಣಗೆ ಬೇರೆ ಆಗ್ಬೇಕಾ ಇದು? ಮತ್ ಬಿಸಿ ಹೇಗೆ ಸಹ ಕಟ್ಟಕ್ಕಾಗತ್ತೆ? ಒಳ್ಳೆ ಕತೆ ರೀ ನಿಮ್ದು ರೀ. ಓಕೆ, ಕಟ್ಟಕ್ ಶುರು ಮಾಡಿದ್ರ ಉಂಡೆನಾ? ಕಟ್ಟಿ. ಬೇಕಂದ್ರೆ ಇನ್ನ ಕಲರ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಕಲರ್ ಏನ್ ಬೇಡಪ್ಪ, ಕಲರ್ಗೂ ನಮ್ಗೂ ಆಗ್ಬರಲ್ಲ. ಓಕೆ, ಕಾಶಿ ಹೋಗಿ ಬಂದಿದ್ರ? ಅವಲ್ಲ ಕಾಶಿಗೆ ಹೋಗಿ ಬಂದ್ಬಿಟ್ರಾ? ಕಾಶಿ ಹೋಗ್ಬಂದು. ಓಕೆ, ಕಾಶಿಗೆ ಹೋದಾಗ ಎಲ್ಲ ಎಂಡಿಗೆನೆ ಹೋಗ್ತಾರ ಅನ್ಕೊಂಡ್ರೆ? ಎಂಡಿಗೆ ಕಾಶಿಗೆ ಇಲ್ಲಿ ಹೋಗ್ತಾರೆ? ಮತ್ತೆ ಸುಮ್ನೆ ಕೇಳ್ದೆ ಹೋಗಿದ್ದೀರಾ ಅಂತ. ನಮ್ಗೆಲ್ಲ ಎಂಡಿಗೆ ಏಜ್ ಆದ್ಮೇಲೆ ಲಾಸ್ಟಿಗೆ ಕಾಶಿ ಹೋಗ್ಬೇಕು ಅಂತ ಇದೆಲ್ಲ. ಹಂಗೆ ನೀವು ಯಾವಾಗ ಹೋಗಿದ್ ಮತ್ತೆ? ನೀವ್ ಮದ್ವೆ ಆದ ತಕ್ಷಣ ಹೋಗ್ಬಿಟ್ಟಿರ್ಬೇಕು ಕಾಶಿಗೆ? ಯಾಕೆ? ಇಲ್ಲ, ಮೋಸ್ಟ್ಲಿ ಲವ್ ಆದ ತಕ್ಷಣ ಹೋಗ್ಬಿಟ್ಟಿರ್ಬೇಕು ಕಾಶಿಗೆ ನೀವು? ಇಲ್ಲ ಇಲ್ಲ, ಈಗ 3-4 ಇಯರ್ಸ್ ಆಯ್ತು. ಓಕೆ, ಮುರಳಿ ಅವರೇ, ಕಾಶಿ ಲಾಡು ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು ಮೇಡಮ್. ಕಾಶಿ ಲಾಡುವನ್ನ ನಮ್ಗೆ ಮಾಡಿ ಕೊಟ್ಟಿದ್ದಾರೆ ಸುಶೀಲಾ ಕೋಟಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ಯಾವ ರೀತಿ ಮಾಡಿದ್ರು ಕಾಶಿ ಲಾಡುನ ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಕಾಶಿ ಲಡ್ಡು ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ,
ಹಾಲು ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ ಸಕ್ಕರೆ ಸೇರಿಸಿ ಗಟ್ಟಿಯಾಗುವವರೆಗೂ ಹುರಿಯಿರಿ. ಇದಕ್ಕೆ ಕೇಸರಿ ಹಾಕಿದ ಹಾಲು ಹಾಕಿ ಮಿಕ್ಸ್ ಮಾಡಿ ವೆನಿಲಾ ಎಸೆನ್ಸ್ ಸೇರಿಸಿ ಕಲಸಿ. ಗಟ್ಟಿಯಾದ ಮೇಲೆ ಉಂಡೆ ಮಾಡಿ ಮೇಲೆ ಗೋಡಂಬಿ ಇಟ್ಟರೆ ಕಾಶಿ ಲಡ್ಡು ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಶೀಲಾ ಕೋಟಿಯವರು ಬಂದು ಅದ್ಭುತವಾಗಿರುವಂತಹ ಲಾಡು ನಮ್ಮ ಕೈ ಮಾಡಿ ಕೊಟ್ಟಿದ್ದಾರೆ. ಸುಶೀಲಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಟ್ರೈನಿಂಗ್ ಹಾಕಿದ್ರೆ ಗೊತ್ತೇ ಆಗ್ತಲ್ಲ, ಕೈ ಹಿಡ್ಕೋಬೇಕು ನಾವು. ಹಾಲಲ್ಲೇ ಕುದ್ದಿರೋದ್ರಿಂದ ಟೇಸ್ಟ್ ಬೇರೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಕೊಬ್ಬರಿ ಮಿಠಾಯಿಗಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್. ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಗುಡ್ 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 ಗುಡ್. ಬೇಲ್ಪುರಿ ತಿಂತೀರಾ? ಮನೇಲೆ ಮಾಡ್ತೀವಿ ನಾವು. ಮಲ್ಲೇ ಮಾಡ್ತೀರಾ? ಇದೊಂದು ನೋಡಿ, ಮಯ್ಯಾಸ್ ಅವರ ಬೇಲ್ ಬಾರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನೋಡಿ ಚೆನ್ನಾಗಿದೆ ಅಂತ. ನೋಡು, ಬೇಲ್ಪುರಿ ತಿಂದಂಗೆ ಇರುತ್ತೆ ನೋಡಿ. ಟೇಸ್ಟಿ ಆಗಿದೆ. ಟೇಸ್ಟಿ ಆಗಿದೆಯಾ? ಇವಾಗೆಲ್ಲ ರಸ್ತೆ ಬದಿಲಿ ಮಾಡೋದ್ರೆ ತಿನ್ನೋದಕ್ಕಿಂತ ಇದು ತುಂಬಾ ಹೈಜಿನಿಕ್ ಆಗಿ ಮಾಡಿದ್ದಾರೆ ಮಯ್ಯಾಸ್ ಅವರು. ಮಯ್ಯಾಸ್ ಅವ್ರ ಪ್ರಾಡಕ್ಟ್ ಅಂದ್ರೆ ಫುಡ್ ಪ್ರಾಡಕ್ಟ್ ಎಲ್ಲ ಬರ್ಬನ್ನು. ನೀವು ಯಾವಾಗ ಬೇಕಾದ್ರೂ ತಗೊಂಡು ತಿನ್ಕೋಬಹುದು ಅಂತ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯ್ಯಾಸ್ ಅವರ ಬೇಲ್ ಬಾರ್ ಕೊಡ್ತಾ ಇದೀವಿ. ನಿಮ್ಗೆ ಯಜಮಾನ್ರಿಗೆ 25 ಬೇಲ್ ಬಾರ್ ಕೊಡ್ತಾ ಇದೀವಿ. ಮಜಾ ಹೊಡೀರಿ. ತಿಂಡಿ ಏನು ಯೋಚನೆ ಮಾಡೋದೇ ಬೇಡ ಅಲ್ವಾ? ತಿಂಡಿ ಮಾಡೋದೇ ಬೇಕಾಗಿಲ್ಲ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪಂಗಿ ರಾಮನಗರದಲ್ಲಿ ಅತ್ಯಂತ ಜನಪ್ರಿಯವಾದ ಎಲೆಕ್ಟ್ರಾನಿಕ್ಸ್ ಮಳಿಗೆ ಎಂಡೂರಾ ಎಲೆಕ್ಟ್ರಾನಿಕ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾರೆ. ಎಂಡೂರಾ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ಲರಿಗೂ ಜಿ ಕನ್ನಡದ ಎಲ್ಲ ಟೀಮ್ನವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಸಖತ್ತಾಗಿದೆ ಆಳು. ಖಾಲಿ ಮಾಡಬೇಕು. ಸಮಯ ಮುರಳಿ 2 ಗಂಟೆ ಆಗೋಯ್ತಲ್ರಿ, ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದೆ. ನೋ ಪ್ರಾಬ್ಲಮ್, ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಸಾಕಷ್ಟು ಜನ ನಮ್ಮನ್ನು ಕರ್ಕೊಳ್ಳಿ ಮುರಳಿ, ನಮಗೂ ಅಡಿಗೆ ಮಾಡಕ್ ಬರುತ್ತೆ ರೀ, ನಮಗೂ ಒಂದು ಚಾನ್ಸ್ ಕೊಡ್ರಿ ಅಂತ ಇದ್ದೀರಾ. ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಡ್ಡೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ